ಸೈಡಿಗೆ ಬಾ. ಅಮ್ಮಂಗೆ ವಿಶ್ ಮಾಡಕ್ ಹೋಗ್ಬಾರ್ದು. ಮದರ್ಸ್ ಡೇ. ಹಲೋ ಮೈ ಹೀರೋಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ತಮ್ಲೈನ್ ನೋಡಿರೋದ್ರಿಂದ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಬಂದು ಮದರ್ಸ್ ಡೇ ಸ್ಪೆಷಲ್. ಸೊ ನನ್ನ ಬೇಬಿಯಲ್ಲಿ ಕಾಣ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ಆ್ಯಕ್ಚುಲಿ ನನ್ನ ಬೇಬಿ ಆಲ್ರೆಡಿ ಎದ್ದು ಕೆಳಗಡೆ ಹೋಗಿದ್ದಾಳೆ. ಸೊ ನನ್ನ ಮಗಳನ್ನ ಇಟ್ಕೊಂಡಿದ್ದೀನಿ ನಾನು. ನನ್ನ ಮಗಳ ಕೈಯಲ್ಲಿ ಅವ್ರ ಅಮ್ಮಂಗೆ ವಿಶ್ ಮಾಡಿಸೋಣ. ನನ್ನ ಮಗಳಿನ ಫಸ್ಟ್ ಇದು ಮದರ್ಸ್ ಡೇ. ಸೊ ವಿಶ್ ಮಾಡಿಸೋಣ. ಕ್ಯೂಟಿ ಹೋಗೋಣ. ಹೇಳಿ ನೀನು ಹ್ಞೂ ಅನ್ನು ಹೋಗೋಣ ಕ್ಯೂಟಿ ಆಯಿತು ಅನ್ನು. ಮಾತಾಡಲ್ಲ. ಓಕೆ, ಈಗ ಕೆಳಗಡೆ ಹೋಗೋಣ. ಆಯಿತು ಅಂದ್ಲು. ಹೋಗೋಣ ಕಿಟ್ಟಿ ಕೆಳಗೆ ಬಾಕೊಂಡ. ಈಗ ಫಸ್ಟು ಕೆಳಗಡೆ ಹೋಗಿ ಫಸ್ಟ್ ಅವ್ರ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಹೇಳಿ ಏನು ಮಾಡ್ತಾವಳೆ? ಇಲ್ಲಿ ಮೊಬೈಲ್ ಇಟ್ಕೊಂಡು ಕೂತಾವಳೆ. ಓ ಇಲ್ಲೋಡಿ, ಇಲ್ಲಿ ವಿಡಿಯೋ ನೋಡಲ್ಲಿ. ಓ ಏನು ಇನ್ನೊಂದ್ಸಲ ಮಾಡು ನೋಡೋಣ. ಹೆಂಗೆ ಡೌಗಳು ಮಾಡ್ತಾರೆ ನೋಡು. ಇಟ್ಕೊ ಬೇಬಿ, ಪಾಪುನ ಇಟ್ಕೊ ಫಸ್ಟು. ಇವಳ ಹತ್ರ ಕೇಳೋಣ. ಬೈಲಿ ಇಲ್ಲಿ ಬೈಲಿ ನೀನು. ಎಲ್ಲರೂ ಅವ್ರ ಅಮ್ಮಂಗೆ ವಿಶ್ ಮಾಡಿದ್ರೆ ನೀನೇ ನಿಮ್ಮ ಅತ್ತಿಗೆಗೆ ವಿಶ್ ಮಾಡಿದ್ಯಲ್ಲ, ಯಾಕೆ ಹೇಳು? ಅಲ್ಲೇ ನೀನು ಬಾ ದೇವ್ರೆ. ಬೈಲಿ, ಅವಳೇ ಬೈತಾವಳು ನೋಡು. ಸೆಕೆಂಡ್ ಮದರಾ? ಫಸ್ಟ್ ಮದರು ಇದು ಸೆಕೆಂಡ್ ಮದರು. ಯಾಕೆ ಏನಕ್ಕೆ ಸೆಕೆಂಡ್ ಮದರ್ ಪೊಸಿಷನ್ ಕೊಟ್ಟಿದೆ ಹೇಳ ನನಗೆ. ಹಿಂಗಂತ ಹೇಳಲಿ. ಏನಕ್ಕೆ ಅಂದರೆ ಅವರು ನಾನು ಚೆನ್ನಾಗಿ ನೋಡ್ಕೋತಾರೆ. ಏನು ಬುದ್ಧಿವಾದ ಎಲ್ಲ ಕೇಳಲ್ಲ. ಆದರೆ ಬುದ್ಧಿಮಾತೆಲ್ಲ ಹೇಳ್ತಾಳೆ, ಕೇಳಲ್ಲ ಅಷ್ಟೇ. ಹೌದಾ? ಓಕೆ ಸರಿ. ನಿಮ್ಮಮ್ಮ ಎಲ್ಲಿ? ನಿಮ್ಮಮ್ಮಂಗೆ ವಿಶ್ ಮಾಡಾಯ್ತಾ? ಎಲ್ಲಿ ಬಾ, ನನ್ನ ಮುಂದೆ ಇನ್ನೊಂದ್ಸಲ ಮಾಡು. ಓಡು. ನಿಂಗೂ ಅವಳೆ ಅಮ್ಮ, ಅವನಿಗೂ ಅವಳೆ ಅಮ್ಮ. ಯಾರು ಸೈಡಿಗೆ ಬಾ. ನಮ್ಮಮ್ಮ ಎಲ್ಲ ಹುರ್ಕೊಳ್ಳೋದು ನೋಡಿ. ಅಲ್ಲಿ ಅವಳು ವಿಶ್ ಮಾಡ್ತಾವಳು, ಖುಷಿಯಿಂದ ವಿಶ್ ಮಾಡಿಸ್ಕೊ. ಓಕೆ, ಈಗ ನನ್ನ ಮಗಳಿನ ಸರದಿ. ಕಿಟಿ ಇಲ್ಲಡು. ಇಲ್ಲಿ ತರ್ಸು ಕಿಟಿನ. ಕಿಟಿ ಅಮ್ಮಂಗೆ ವಿಶ್ ಮಾಡು. ಸುಮ್ಮನೆ ಹೇಳ್ದೆ, ವಿಶ್ ಏನು ಮಾಡಬಾರ್ದು ಆಯಿತಾ? ಮದರ್ಸ್ ಡೇಗೆಲ್ಲ ಅಮ್ಮಂಗೆ ವಿಶ್ ಮಾಡೋಕ್ಕೆ ಹೋಗ್ಬಾರ್ದು ಆಯಿತಾ? ಯಾಕೆ ಅಂತಂದರೆ ಆ ಥರ ವಿಶ್ ಮಾಡೋಂಗಿದ್ರೆ ಡೈಲಿ ಮಾಡಬೇಕಾಗತ್ತೆ. ಸೊ ಮದರ್ಸ್ ಡೇಗೆಲ್ಲ ವಿಶ್ ಮಾಡಬಾರ್ದು. ಇವರೆಲ್ಲ ಮಾಡ್ತಾರೆ, ನಾನು ಯಾವತ್ತೂ ಮಾಡಿಲ್ಲ. ತಾಳಿ ನೋಡಿ, ನಮ್ಮ ಅಮ್ಮಂಗೆ ಕೇಳ್ತೀನಿ ನಾನು. ಅಮ್ಮ, ಐ ಥಿಂಕ್ ನನಗೆ 33 ವರ್ಷನ 32 ವರ್ಷ. ಯಾವ ವರ್ಷನಾದರೂ ನಾನು ಹಿಂಗೆ ವಿಶ್ ಮಾಡಿದ್ದೀನ ಮದರ್ಸ್ ಡೇ? ಇಲ್ಲ, ವಿಡಿಯೋ ಮಾತ್ರ ಮಾಡಿದ್ದು. ವಿಡಿಯೋ ಅಷ್ಟೇ ನಾನು ಮಾಡೋದು. ವಿಡಿಯೋ ಮಾಡಿ ಏನಾದ್ರು ಒಂದು ಮೆಸೇಜ್ ಅಥವಾ ಕಾಮಿಡಿ ವಿಡಿಯೋ ಅಥವಾ ಮದರ್ಸ್ ಡೇ ಸ್ಪೆಷಲ್ ವಿಡಿಯೋ ಅಷ್ಟೇ ನಾನು ಮಾಡಿದ್ದೀನಿ ಇವತ್ತು. ಇದುವರೆಗೆ ಯಾವತ್ತಾದ್ರೂ ವಿಶ್ ಮಾಡಿದ್ದೀನ ನನಗೆ? ಇಲ್ಲ ಕಣ, ನಿಂಗೆ ಯಾವತ್ತು ಪ್ರತಿದಿನ ಮದರ್ಸ್ ಡೇ ಅಲ್ಲ. ಏನಕ್ಕೆ? ಓಕೆ, ರೀಸನ್ ಹೇಳೋ. ಏನಕ್ಕೆ? ನಾನು ಐ ಥಿಂಕ್ ಒಂದ್ಸಲ ಕೇಳಿದೆ, ಎಲ್ಲರೂ ವಿಶ್ ಮಾಡ್ತಾರೆ, ನೀನು ಮಾಡೋದೇ ಇಲ್ಲ ಅಂತ ಒಂದ್ಸಲ ಕೇಳಿದ್ದೆ ನೀನು. ಹೌದು, ಅಂದರೆ ಮದರ್ಸ್ ಡೇ ಅಂದರೆ ಪ್ರತಿದಿನ ತಾಯಿದು ಮಾತು ಕೇಳ್ಕೊಂಡು ಅವಳಿಗೆ ಗೌರವ ಕೊಟ್ಕೊಂಡು ಅವಳಿಗೆ ಪ್ರೀತಿ ಮಾಡ್ಕೊಂಡಿರೋದೇ ಮದರ್ಸ್ ಡೇ. ಹೆಂಗೆ? ಅದಕ್ಕೋಸ್ಕರನೇ ನಾನು ವಿಶ್ ಮಾಡಲ್ಲ. ನನ್ನ ಮಗಳಿಗೂ ನಾನು ಅದನ್ನೇ ಹೇಳ್ಕೊಡೋದು, ಮದರ್ಸ್ ಡೇಗೆಲ್ಲ ವಿಶ್ ಮಾಡಬೇಡ. ಆ ಥರ ವಿಶ್ ಮಾಡೋಕ್ಕಿದ್ರೆ ಡೈಲಿ ಮಾಡಬೇಕು ಅಂತಲೇ ಹೇಳ್ತೀನಿ. ಇವತ್ತು ಸಖತ್ತಾಗಿರುತ್ತೆ ಈ ಮದರ್ಸ್ ಡೇ ನಿಜವಾಗ್ಲೂ. ಅಂದರೆ ಮದರ್ಸ್ ಡೇ ಸ್ಪೆಷಲ್ ಅಂತ ಅಷ್ಟೇ ಈ ಎಪಿಸೋಡು. ಸೊ ಗಿಡ್ಗೆ ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಕೊಟ್ಟಿದ್ದೀನಿ. ಇವತ್ತೆಲ್ಲ ಸ್ಪೆಷಲ್ ಇರುತ್ತೆ. ಸ್ಪೆಷಲ್ ಇವತ್ತು ಚಿಕನ್, ಮಟನ್, ಫಿಶ್. ಚಿಕನ್ ಇಲ್ಲ, ಫಿಶ್ಶು ಮತ್ತು ಮಟನ್ನು. ಓಕೆ, ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೊಂಡು. ಓಕೆ, ನೋಡಿದ್ರಲ್ಲ. ಆ್ಯಕ್ಚುಲಿ ನಾನು ಪ್ರತಿಯೊಬ್ಬರಿಗೂ ನಾನು ಅದೇ ಹೇಳೋದು. ಏನು ಅಂತಂದರೆ ಮದರ್ಸ್ ಡೇ ದಿನ ಸ್ಟೇಟಸ್ಸು ಸ್ಟೋರಿ ಹಾಕಿ ಹ್ಯಾಪಿ ಮದರ್ಸ್ ಡೇ ಅಮ್ಮ ಅನ್ನೋಕ್ಕಿಂತ, ಓಕೆ ಹಾಕಿ, ನಾನು ಬೇಡ ಅಂತ ಹೇಳಲ್ಲ, ಬಟ್ ನಿಜವಾದ ಪ್ರೀತಿ, ಆ ಪ್ರೀತಿ 365 ದಿನ ಅಲ್ವಾ ಒಂದು ವರ್ಷಕ್ಕೆ? ಅಲ್ಲ ಬೇಬಿ? 365 ಡೇಸುವೆ ವಿಶ್ ಮಾಡಿ. ಇಲ್ಲ ಅಂದರೆ
ನಾನು ಅದೇ ಹೇಳೋದು, ಯಾಕಂದರೆ ಮೇಯ್ನಾಗಿ ಹೆತ್ತವ್ರಿಗೆ ಗೌರವ ಕೊಟ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡು ರೆಸ್ಪೆಕ್ಟ್ ಮಾಡ್ಕೊಂಡು ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳೋದೇ ಮದರ್ಸ್ ಡೇ, ಫಾದರ್ಸ್ ಡೇ. ನಾನು ಅಷ್ಟೇ ಹೇಳೋದು. ಅದಕ್ಕಿಂತ ಅವ್ರು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಗಳಿಂದ. ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೀತಿಯಿಂದ ಇರಿ, ಜೊತೆಗಿರಿ ಅಂತಲೇ ಅವ್ರುಗಳು ಎಕ್ಸ್ಪೆಕ್ಟ್ ಮಾಡೋದು. ಸೊ ಅಷ್ಟೇ. ಹಾಗಾಗಿ ನಾನು ನಮ್ಮ ಅಮ್ಮಂಗಾಗಿರೋದು, ನಮ್ಮ ಅಪ್ಪಂಗಾಗಿರೋದು ಮದರ್ಸ್ ಡೇ, ಫಾದರ್ಸ್ ಡೇ ಎಲ್ಲ ನಾನು ಇದುವರೆಗೂ ಒಂದ್ಸಲನೂ ನಾನು ವಿಶ್ ಮಾಡಿಲ್ಲ, ಮಾಡೋದು ಇಲ್ಲ. ಸೊ ಇದೇ ವಿಡಿಯೋ ನೋಡ್ತಾ ಇರಿ, ಇನ್ನೂ ಮಜಾಗಳಿದೆ, ಒಂದೊಂದೇ ಬರ್ತಾ ಹೋಗುತ್ತೆ. ಇನ್ನು ಬೇರೆ ಬೇರೆ ವಿಷಯಗಳೆಲ್ಲ ಕೆದಕಿ ಕೇಳೋದಿದೆ. ನಮ್ಮ ಅಮ್ಮನ ಹತ್ರ ಅವರ ಅಮ್ಮನ ಬಗ್ಗೆ ಕೇಳ್ತೀನಿ, ನಮ್ಮ ಅಪ್ಪನ ಹತ್ರ ಅವ್ರ ಅಮ್ಮನ ಬಗ್ಗೆ ಕೇಳ್ತೀನಿ, ನನ್ನ ಬೇಬಿ ಹತ್ರ ಆಗಿರೋ ಅಥವಾ ನಂದೊಂದಿಷ್ಟು ಫ್ಲ್ಯಾಶ್ ಬ್ಯಾಕ್ಗಳಿದೆ. ಸೊ ನನ್ನ ಫ್ಲ್ಯಾಶ್ ಬ್ಯಾಕ್ಗಳು ಯಾವ ಥರ ಇತ್ತು ತಾಯಿ ಜೊತೆ, ಮತ್ತು ನನ್ನ ತಂಗಿ ಹತ್ರನೂ ಕೇಳ್ತೀನಿ. ಸೊ ಇವತ್ತಿಗೆ ಕಂಪ್ಲೀಟ್ ಮಸ್ತಾಗಿರುತ್ತೆ, ಕೊನೆ ತನಕ ನೋಡಿ. ನಮ್ಮಮ್ಮ ತಿಂಡಿ ಇಡ್ಲಿ ಚಟ್ನಿ ಮತ್ತು ಪುಳಿಯೋಗರೆ. ಇಡ್ಲಿ ಮಾತ್ರ ನಮ್ಮಮ್ಮ ಇಲ್ಲಿ ಸಖತ್ತು ಸಾಫ್ಟಾಗಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಅದರಲ್ಲೂ ಇಡ್ಲಿ ಮತ್ತು ಚಟ್ನಿ ಕಾಂಬಿನೇಷನ್ನು ಕಾಯಿ ಹಾಕಿದ್ದು ಮಾಡ್ತಾರೆ. ಏನು ಸಾಫ್ಟಾಗಿ ಇರ್ತೈತಾ, ಸಖತ್ತಾಗಿರುತ್ತೆ. ಕರಗ್ತು ನೋಡಿ. ಪುಳಿಯೋಗರೆ ನೆನ್ನೆ ಉಳಿದಿದ್ದು ಅನ್ನ ಉಳಿದಿತ್ತಲ್ಲ, ಎಸಿಯ ಬದಲು ಪುಳಿಯೋಗರೆ ಮಾಡಿ ಕೊಡ್ತಾರೆ ನಮಗೇನೆ. ಅದು ಚೆನ್ನಾಗಿರುತ್ತೆ. ತಿಂದಿಲ್ಲ ಅಂದರೆ ಹೊಡಿತಾರೆ. ಚಿನ್ನಿ ಚಿನ್ನಿ ಬೇಗ ಬರಬೇಕು, ಬೇಗ ಸ್ಪೀಡ್. 2XL ಓಡ್ಬಾ, ಗುಡು 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 ಅಂತ. ಬಾ ಕೂತ್ಕೋ ಇಲ್ಲಿ. ಆಯಿತು. ಇವತ್ತೇನು ಹೇಳೋ? ಮದರ್ಸ್ ಡೇ. ಮತ್ತೆ ಮದರ್ಸ್ ಡೇ ಸ್ಟೇಟಸ್ ಸ್ಟೋರಿ ಎಲ್ಲ ಹಾಕಾಯ್ತಾ? ಏನಂತ ಹಾಕಿದೆ? ಏನು ಹಾಕಿಲ್ಲ, ಬರೀ ಅಮ್ಮನ ಫೋಟೋ ಹಾಕಿದೆ ಅಷ್ಟೇ. ವಿಡಿಯೋ ಚೆನ್ನಾಗಿ ಕೊಡ್ತಿದ್ಯಾ ನಿಂದ? ಯಶಸ್ವಿತಾ ಶೆಟ್ಟಿ. ಹಿಂಗೆ ಹೇಳು, ಐಡಿ ಹೇಳು ಅನ್ನ. ಬಾಯ್ಲಿ ಅದು ಎಡಿಟ್ ಮಾಡ್ತೀನಿ, ಕಟ್ ಮಾಡ್ತೀನಿ ಅದನ್ನು. ಈಗ ಹೇಳು. ನೋಡೋ ಟೋಟಲ್ ನಾನು 3 ಕ್ವಶನ್ ಹಿಡ್ಕೊ ಬಂದಿದ್ದೀನಿ. ಇದನ್ನ ಪ್ರತಿಯೊಬ್ಬರಿಗೂ ಕೇಳ್ತೀನಿ. ಫಸ್ಟ್ ನಿನಗೇನೆ ಕೇಳ್ತಾ ಇದ್ದೀನಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ಯಾಕೆಂದರೆ ನಾನೊಂದಿಷ್ಟು ನನ್ನ ಪರ್ಸನಲ್ ವಿಷಯಗಳನ್ನ ನಾನು ಹೇಳ್ತೀನಿ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಮಸ್ತಾಗಿದೆ. ನೀವೇ ನಿಜವಾಗ್ಲೂ ಶಾಕ್ ಆಗ್ತೀರ, ಯಬ್ಬ ಈ ಥರ ಎಲ್ಲ ಆಗಿತ್ತ ಇವ್ರ ಲೈಫಲ್ಲಿ ಅಂತಲೂ ನಿಮಗೆ ಅನ್ಸುತ್ತೆ. ಕೊನೆ ತನಕ ನೋಡಿ, ಸಖತ್ತಾಗಿದೆ. ಓಕೆ, ಇವಾಗ ನಿಂದೆ ಹೇಳು. ನಿಮ್ಮಮ್ಮ ಅಮ್ಮ ಅಂದ ತಕ್ಷಣನೇ ನಿಂಗೆ ನೆನಪಾಗೋದು ಅಮ್ಮ? ನಮ್ಮ ಅಮ್ಮ. ಆಯಿತು, ನಿಮ್ಮಮ್ಮನ ಬಗ್ಗೆ ಒಂದಿಷ್ಟು ಮಾತುಗಳು ಹೇಳು. ಮಾತೇ ಇಲ್ಲ, ಮಾತಾಡೋದು ಇವಳಿಗೆ ಮಾತಾಡೋಕ್ಕೂ ಬರಲ್ಲ. ಬಾಯ್ ಹೇಳು, ಅಮ್ಮನ ಬಗ್ಗೆ ಹೇಳೆ. ಅಮ್ಮ ಇವಾಗ ನೀನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಹೇಗೆ ನೋಡ್ಕೊಂಡಿದ್ದಾರೆ? ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದರಲ್ಲಿ ಏನು, ಅಮ್ಮನ ಬಗ್ಗೆ ಹೇಳಂದ್ರೆ ಏನು ಹೇಳೋಕ್ಕಾಗುತ್ತೆ? ಅಷ್ಟೇ ಅಲ್ವಾ? ಸರಿ ಬಿಡು, ಇವಳೇನು ಹೇಳಲ್ಲ. ಆಮೇಲೆ ಈಗ ಇನ್ನೊಂದು ಕೇಳ್ತಾ ಇದ್ದೀನಿ. ಈಗ ಇಷ್ಟು ವರ್ಷ ಜರ್ನಿಲಿ ಸಖತ್ ಮೆಮೊರಬಲ್, ಮಸ್ತ್, ನಂಗೆ ಸಖತ್ ಖುಷಿ ಆಯ್ತು ಅನ್ನೋದು ಅಮ್ಮನ ಜೊತೆ ಯಾವ್ದಾದ್ರು ಕಳೆದಿರೋ ಕ್ಷಣ? ಎಲ್ಲದೂ ಚೆನ್ನಾಗಿದೆ. ಸರಿ, ಲಾಸ್ಟ್ ಇನ್ನೊಂದು, ಯಾವುದಾದ್ರು ಒಂದು ಇನ್ಸಿಡೆಂಟಲ್ಲಿ ನಮ್ಮ ಅಮ್ಮಂಗೆ ನಾನು ತುಂಬಾ ಸಖತ್ತು ಮನ್ಸಿಗೆ ನೋವು ಮಾಡಿದ್ದೀನಿ, ಬೇಜಾರು ಮಾಡಿದ್ದೀನಿ ಅನ್ನೋದಾದರೆ ಯಾವುದಾದ್ರು ಇದೆಯಾ? ಇವರೆಲ್ಲ ಸ್ಟೇಟಸ್ಸು ಸ್ಟೋರಿ ಹಾಕೋಕ್ಕೆ ಸರಿ ಆಯಿತಾ, ವ್ಯೂಸು ಲೈಕ್ಸು ಕಮೆಂಟ್ ಬರೋದಕ್ಕೆ ಸರಿ. ಅಮ್ಮನ ಬಗ್ಗೆ ಹೇಳು ಅಂದರೆ ಏನಂತ ಹೇಳೋದು ಅಂತಾಳೆ. ಏನಾದ್ರು ಒಂದು ಒಳ್ಳೆ ಮೆಮೊರಬಲ್ ಇದೆಯಾ ಅಂದರೆ ಏನಂತ ಹೇಳೋದು ಅಂತಾಳೆ. ಏನಾದ್ರು ಬೇಜಾರು ಮಾಡಿದ್ಯ ಅಂದರೆ ಏನಂತ ಹೇಳೋದು ಅಂತಾಳೆ. ಇದೇ ಆಗೋಯ್ತು. ಏನು ಗೊತ್ತಾ, ಆ್ಯಕ್ಚುಲಿ ತಪ್ಪು ನಂದು. ಇವಳನ್ನ ಕರೆದು ಕೇಳೋದ್ನಲ್ಲ, ತಪ್ಪು ನಂದು. ಈಗ ಇವಳು ಬೇಡ, ನಮ್ಮ ಅಮ್ಮನೇ ಕೇಳೋಣ. ನಮ್ಮ ಅಮ್ಮಂಗೆ ಕೇಳ್ತೀನಿ ತಾಳಿ. ನಮ್ಮಮ್ಮ ಮಸ್ತಾಗಿ ಮಟನ್ನು ಫಿಶ್ಶು ಮಾಡ್ತವ್ರೆ. ಅಮ್ಮ ಇವಾಗ
ಏಯ್ ಹೇಳಮ್ಮ ಫೇರ್ ಲವ್ಲಿ. ಅಯ್ಯೋ ನಮ್ಮಮ್ಮ ಫೇರ್ ಲವ್ಲಿ ಹಾಕ ಬರ್ತೀನಿ ಅಂತಾರೆ. ಅದೆಲ್ಲ ಏನು ಬೇಡ ನಿಂದು ಎಲ್ಲ ಇದೆ. ಹಾಂ ಅಮ್ಮ ಏನು ಗೊತ್ತಾ, ಸಿಂಪಲ್. ಇದು ಮದರ್ಸ್ ಡೇ ಅಲ್ವಾ? ನೀ ಯಾವತ್ತಾದ್ರೂ ನಿಮ್ಮ ಅಮ್ಮಂಗೆ ಮದರ್ಸ್ ಡೇ ವಿಶ್ ಮಾಡಿದ್ಯಾ? ಇಲ್ಲಪ್ಪ. ಇಲ್ಲ ಅಲ್ಲ? ಇಲ್ಲಪ್ಪ. ಮದರ್ಸ್ ಡೇ ಅವಾಗೆಲ್ಲ ಎಲ್ಲಿತ್ತು, ಈಗ ನೀವೆಲ್ಲ ದೊಡ್ಡದಾದ್ಮೇಲೆ ಸ್ಟಾರ್ಟ್ ಆಗಿರೋದು. ಓಕೆ ಸರಿ ಬಿಡು, ಆಯ್ತು. ಇವಾಗ ನಾನು ಒಂದು 3 ಕ್ವಶನ್ ಕೇಳ್ತೀನಿ. ಸೊ ನೀನು ಆ 3 ಕ್ವಶನ್ ತಾಯಿ ಬಗ್ಗೆನೇ ಕೇಳೋದು. ಅಮ್ಮ ಅಂದ ತಕ್ಷಣ ಇವಾಗ ನಿಮ್ಮ ಅಮ್ಮನ ಬಗ್ಗೆ ಒಂದಿಷ್ಟು ಮಾತು ಹೇಳಮ್ಮ. ನಿಮ್ಮ ಅಮ್ಮನ ಬಗ್ಗೆ. ನಮ್ಮಮ್ಮ ತುಂಬ ಪ್ರೀತಿಯಿಂದ ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮನ್ನು. ಓಕೆ. ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಓಕೆ. ಈಗ ಎಲ್ಲ ನೆನಪಾಗುತ್ತೆ ಅಮ್ಮ ಮಾಡಿರೋದು. ನಾವು ಅಮ್ಮ ಆದಾಗ ನಮ್ಮ ಅಮ್ಮ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಈಗ ಅರ್ಥ ಆಗುತ್ತೆ. ಹಂಗಾಗಿ ಅದೇ ಈಗ ಏನು ಮಾಡೋದು, ಈಗ ಅಮ್ಮ ಇಲ್ಲ ಪಕ್ಕದಲ್ಲಿ. ಹಂಗೆ ಹಾಗೆ ಅದೇ ಹೇಳ್ತಾ ಕಳ್ಕೊಂಡಾದ್ಮೇಲೆ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ, ಬೆಲೆ ಗೊತ್ತಾಗೋದು. ಓಕೆ ಸರಿ ಅಮ್ಮ, ಇವಾಗ ನಿಂಗೊಂದು ಯಾವ್ದಾದ್ರು ಒಂದು, ಇವಾಗ ಇಷ್ಟು ವರ್ಷ ನಿಮ್ಮ ಅಮ್ಮನ ಜೊತೆ ಈಗ ಬೆಳೆದಿರ್ತೀಯಲ್ಲ, ಯಾವ್ದಾದ್ರು ಒಂದು ನಂಗೆ ಸಕ್ಕತ್ ಮೆಮೊರಬಲ್ ದಿನ ನಮ್ಮಮ್ಮ ಜೊತೆ ಕಳೆದಿರೋದು ಅಂದ್ರೆ ಯಾವ್ದಾದ್ರು ನೆನಪಾಗತ್ತಾ? ಥರದ್ದು ಯಾವುದು ನೆನಪಿಲ್ವಲ್ಲ, ಎಲ್ಲ ಮರ್ತೋಗಿದೆ ನನಗೆ. ಎಲ್ಲ ಮರ್ತೇ ಹೋಗೈತಾ? ಆ ಥರದ್ದೇನು ಇಲ್ಲ. ಥರದ್ದೇನಿಲ್ಲ, ಮೆಮೊರಬಲ್ ದಿನ ಅನ್ನೋದಿಲ್ಲ. ಓಕೆ ಆಯ್ತು ಬಿಡು. ಓಕೆ, ನಿನ್ನಿಂದ ನಿಮ್ಮ ಅಮ್ಮಂಗೆ ಯಾವ್ದಾದ್ರು ಒಂದು ಬೇಜಾರಾಗಿ ನಿಮ್ಮ ಅಮ್ಮನ ಮನಸ್ಸಿಗೆ ನೋವು ಮಾಡಿರೋದು ಏನಾದ್ರು ಇದೆಯಾ? ನಮ್ಮಿಂದ ಆಗಿರ್ಬೋದಪ್ಪ, ಎಷ್ಟು ಸಲ ಅವ್ರು ಹೇಳಿದ ಮಾತು. ಈಗ ನಮ್ಮ ಮಕ್ಕಳು ನಾವು ಹೇಳಿದ್ ಕೇಳ್ತವ, ಓಕೆ, ಆ ಥರ ನಾನು ಕೇಳದೆ ಇರ್ಬೋದು ಆ ಟೈಮಲ್ಲಿ. ಓಕೆ, ನೋವಾಗ್ಬೋದು. ಅದು ಬೇಜಾರತ್ತೆ. ನೋವು ಅಂದ್ರೆ ಹರ್ಟ್ ಮಾಡೋದು ಅವ್ರಿಗೆ. ಅದೇ ಬೇಜಾರಾಗುತ್ತೆ ಅವರಿಗೆ. ಆವಾಗ ನಮ್ಗೆ ಬುದ್ಧಿ ಇರಲ್ಲ. ಈಗ ನಮ್ಮ ಮಕ್ಕಳ ಥರನೇ ನಮ್ಮ ಮಕ್ಕಳು ಯಾವ್ದು ಹೇಳಿ ಕೇಳ್ತವೆ ಹೇಳಿದಾಗ, ಇಲ್ಲ ಅಲ್ವಾ? ಹಂಗೆ. ಓಕೆ ಹಾಂ ಸರಿ ಬಿಡು. ಓಕೆ, ಇವಾಗ ನೋಡಿದ್ರಲ್ಲ ನಮ್ಮ ಅಮ್ಮ ಹೆಂಗೆ ಹೇಳಿದ್ರು ಅಂತ. ಆ್ಯಕ್ಚುಲಿ ಈ ಥರ ಹೇಳ್ಬೇಕು, ನನ್ನ ತಂಗಿ ಥರ ಅಲ್ಲ. ನನ್ನ ತಂಗಿ ಹೆಂಗೆ ಹೇಳಿದ್ಲು ಅಂದರೆ, ಅಯ್ಯೋ ಏನು ಗೊತ್ತಾ, ಇವರೆಲ್ಲ ಸ್ಟೇಟಸ್ಸು ಸ್ಟೋರಿ ಹಾಕ್ತಾರೆ ಅಷ್ಟೇ. ನಾನು ಹಾಕಿಲ್ಲ, ನನ್ನ ಸ್ಟೇಟಸ್ ಹಾಕಿಲ್ಲ, ಸ್ಟೋರಿನೂ ಹಾಕಿಲ್ಲ ನೋಡಿ. ಸೊ ಹಾಗಾಗಿ ನಾನು ಏನೂ ಹೇಳಲ್ಲ. ನೆಕ್ಸ್ಟ್ ಯಾರನ್ನು ಕೇಳೋಣ? ನೆಕ್ಸ್ಟ್ ನನ್ನ ಬೇಬಿನ ಕೇಳೋಣ. ಈಗ ಒಬ್ಬರು ತಾಯಿ ಹತ್ರ ತಾಯಿ ಬಗ್ಗೆ ಕೇಳೋಣ. ನ್ಯೂ ಮದರ್ ಬೇಬಿ ಹೇಳು. ಈಗ ಅದೇ ನಮ್ಮ ಎಲ್ರಿಗೂ ಐ ಥಿಂಕ್ ಆಲ್ರೆಡಿ ಕ್ವಶನ್ ಏನಿಗೆ ಗೊತ್ತೋ. ಮೊದಲನೇದು ಬಂದು ಈಗ ಮದರ್ಸ್ ಡೇ ಆಗಿರೋದ್ರಿಂದ ನಿಮಗೆ ನಿಮ್ಮ ಅಮ್ಮನ ಬಗ್ಗೆ ಮಾತಾಡು. ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಅಮ್ಮ ತುಂಬ ಒಳ್ಳೆಯವರು, ಅದನ್ನೇನು ಹೇಳೋದು. ಆಮೇಲೆ ಅಮ್ಮ ನನಗೆ ಪಾಪ ಅನ್ನಿಸ್ತಾರೆ. ಓಕೆ. ಅಂದರೆ ತುಂಬ ಇನ್ನೋಸೆಂಟ್. ಅವರ ಜರ್ನಿ ನೋಡಿದ್ರೆ ತುಂಬ ಇನ್ನೋಸೆಂಟು ಅಮ್ಮ. ಆಮೇಲೆ ಅದೇ ನಂಗೆ ಅಮ್ಮ ನೋಡ್ರೆ ಪಾಪ ಅಂತ ಅನಿಸುತ್ತೆ. ಓಕೆ. ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಅವರು. ನಮ್ಮ ಅಂದರೆ ಅಪ್ಪ ಅಮ್ಮ ಇಬ್ಬರು ಕಷ್ಟಪಟ್ಟಿದ್ದಾರೆ ಸಾಕಕ್ಕೆ, ಬಟ್ ಅಮ್ಮ ಇನ್ನೂ ಜಾಸ್ತಿ ಕಷ್ಟಪಟ್ಟಿದ್ದಾರೆ. ಓಕೆ. ಸೊ ನಂಗೆ ಅಮ್ಮ ನೋಡ್ರೆ ಪಾಪ ಅನಿಸುತ್ತೆ. ಸರಿ. ಈಗ ಬೆಸ್ಟ್ ಮೂಮೆಂಟ್ ನಿಮ್ಮಮ್ಮ, ನೀನು ಮತ್ತು ನಿಮ್ಮಮ್ಮ ನೆನೆದಾಗ ಒಂದು ನೆನ್ಪು ಮಾಡ್ಕೊಂಡಾಗ ಒಂದು ಬೆಸ್ಟ್ ಮೂಮೆಂಟ್ ಇದು ನನಗೆ ನಮ್ಮ ಅಮ್ಮನ ಜೊತೆ. ನನಗೆ ಸಖತ್ ಖುಷಿಯಾಗಿದ್ದು ಆ್ಯಕ್ಚುಲಿ ಒಂದು, ನನಗೆ ಚಿಕ್ಕ ವಯಸ್ಸಲ್ಲಿ ನನ್ನ ಬರ್ಡೇಗೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಬಟ್ಟೆ ತಂದು ಕೊಟ್ಟಿರಲಿಲ್ಲ. ಓಕೆ. ಅಮ್ಮ ಅವಾಗ ಕೆಲಸ ಮಾಡ್ತಿದ್ರು. ಓಕೆ. ಅವಾಗ ಅಮ್ಮನ ದುಡ್ಡಲ್ಲಿ ತಗೊಬಂದು ಕೊಟ್ಟಿದ್ರು. ಓಕೆ. ಸೊ ನನಗೆ ಮಾತ್ರ ಛಾಯಾ ಮತ್ತು ಪವನ ಇದ್ದಾರಲ್ಲ, ಅವ್ರಿಗಿಂತ ಜಾಸ್ತಿ ಅಮ್ಮ ನನ್ನನ್ನೇ ಜಾಸ್ತಿ ಇಷ್ಟಪಡೋದು. ಓಕೆ. ಸೊ ಹಂಗಾಗಿ ನನ್ನ ಬರ್ಡೇಗೆ ಅಮ್ಮ ಒಂದು ಬಟ್ಟೆ, ನನ್ನ ಬರ್ಡೇಗೆಲ್ಲ ಬಟ್ಟೆ ಕೊಡಿಸಿದ್ರು ಅಮ್ಮ, ನನಗೆ ಮಾತ್ರ ಮಿಸ್ ಮಾಡಿದ್ದಾರೆ. ಸೊ ಆವಾಗ ಆ ಬರ್ಡೇಲಿ ಮತ್ತೆ ದುಡ್ಡಿಲ್ಲ ಅಂತ ಅಂದ್ರೂ ಅಮ್ಮ ತಗೊಬಂದು ಕೊಟ್ಟಿದ್ರು. ಸೊ ನಂಗೆ ಅದು ಜಾಸ್ತಿ ನೆನಪಿರೋದು. ಓಕೆ. ಅದು ತುಂಬಾ ಮೆಮೊರಿ ನಂಗೆ, ನನ್ನ ತಲೆಯಲ್ಲಿ ಅದು ಯಾವಾಗಲೂ ಅದೊಂದು ಯಾವಾಗಲೂ ಓಡ್ತಾ ಇರುತ್ತೆ. ಅದು ಬಿಟ್ಟರೆ ಅಮ್ಮ ಖುಷಿಯಾಗಿದ್ದು ಯಾವಾಗ ಗೊತ್ತಾ, ನಮ್ಮ ಮದುವೆ ಆದ್ಮೇಲೆ ಎಲ್ಲಾರನ್ನೂ ಮಂತ್ರಾಲಯ ಇದಕ್ಕೆ ಕರ್ಕೊಂಡು ಹೋಗಿತ್ತು. ಅಮ್ಮ ನೋಡೇ ಇಲ್ಲ ಅದನ್ನ. ಓಕೆ. ಸೊ ಅಮ್ಮಂಗೆ ಸಖತ್ ಖುಷಿಯಾಗಿತ್ತು. ಅವಾಗ ಒಂದ್ಸಲ ಹೇಳಿದ್ರು, ತುಂಬಾ ಖುಷಿ ಪಟ್ಟಿದ್ರು ಅಮ್ಮ. ಓ ಥ್ಯಾಂಕ್ ಯು ಅಂತ ಎಲ್ಲ ಹೇಳಿದ್ರು. ಸೊ ಅಮ್ಮನ್ ಜಾಸ್ತಿ ಖುಷಿ ಅಂದ್ರೆ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗಿದ್ದು ಖುಷಿ, ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿದ್ದೆ ಜಾಸ್ತಿ ಖುಷಿ ಪಟ್ರು. ಓಕೆ. ಈಗ ಯಾವ್ದಾದ್ರು ಒಂದು ನೀನು ನಿಮ್ಮ ಅಮ್ಮನ ಮನ್ಸಿಗೆ ತುಂಬಾ ನೋವು ಮಾಡಿರೋದು ಯಾವ್ದಾದ್ರು ನೆನಪಿದೆಯಾ? ನೆನಪಿದೆ. ನನ್ನ ತಲೆ ಒಂದೇ ಇರೋದು, ಅದೇ ಹೇಳಲ್ವ. ಖುಷಿ ಅಂತ ಅದೊಂದು ನೆನಪರುತ್ತೆ. ಬೇಜಾರು ಅಂತ ಅಂದರೆ ನನ್ನ ಹತ್ರ ಒಂದು ಗಾಡಿ ಇತ್ತು. ಓಕೆ. ಪೆಪ್ ಅಲ್ಲ, ಡಿಯೋ ಇತ್ತು. ಡಿಯೋ ಇತ್ತು. ಅದು ಅಮ್ಮ ಒಂದ್ಸಲ ಟೆಂಪಲಿಗೆ ಅಮ್ಮನ ಗಾಡಿ ಏನೋ ಇರ್ಲಿಲ್ಲ, ಅದು ಪೆಪ್ಪು ಅಮ್ಮಂದು, ಅದು ನಂಗೆ ಕೊಟ್ಟಿದ್ರು. ಅದೇನೋ ಇರ್ಲಿಲ್ಲ, ಸರಿಯಾಗಿ ಓಡ್ತಿಲ್ಲ. ಅವಾಗ ಒಂದ್ಸಲ ಗಾಡಿ ಕೇಳಿದ್ರು, ಕೊಡು ತಗೊಂಡು ಹೋಗ್ತೀನಿ ಅಂತ.
ನಾನು ಕೊಟ್ಟಿಲ್ಲ ಅಮ್ಮಂಗೆ. ಓಕೆ. ಇಲ್ಲ ನಾನು ಕೊಡಲ್ಲ, ಹೋಗಮ್ಮ ಸುಮ್ಮನೆ ಹಾಳು ಮಾಡ್ತೀಯ ನೀನು ಹಂಗೆ ಹಿಂಗೆ ಅಂತ. ಓಕೆ. ಆಮೇಲೆ ಆಕ್ಚುಲಿ ನಾನು ಕೊಡ್ಲಿಲ್ಲ, ಅದು ನನ್ಗೆ ಅನ್ನಿಸ್ತು. ಅದು ನಾ ಅಮ್ಮಂಗೆ ಕೊಟ್ಟಿರಲ್ಲ, ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ಬೋದಿತ್ತು. ಪಾಪ ಅಮ್ಮ ಬಿಸಿಲಲ್ಲಿ ಪೂರ್ತಿ ನಡ್ಕೊಂಡೋಗಿ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿ ನಡ್ಕೊಂಡು ಬಂದಿದ್ರು. ಅಲ್ಲಿ ರಿಂಗ್ ರೋಡ್ ನಡ್ಕ ಬಂದು ಅಮ್ಮ ನನ್ ಮಾತಾಡಿಸ್ತಾನೆ ಇಲ್ಲ ಫುಲ್ಲು. ಆಮೇಲೆ ನಾನು ಎಷ್ಟು ಮಾತಾಡ್ಸಿಲ್ಲ. ಆಮೇಲೆ ಕಡೆಯಲ್ಲ ಅಮ್ಮ ಸಾರಿ ಕಣಮ್ಮ, ಪ್ಲೀಸ್ ಕಣಮ್ಮ ಸಾರಿ ಅಂತ ಕಾಲಿಗೆಲ್ಲ ಬಿದ್ದೆ ನಾನು. ಅಂತೂ ಅಮ್ಮ ಬಿಟ್ಟಿಲ್ಲ, ಅಂತೂ ಹೆಂಗೋ ಕಾಲಿಗೆಲ್ಲ ಬಿದ್ದು ಸಾರಿ ಕೇಳ್ದೆ. ನಂಗೆ ಗೊತ್ತಿರಂಗೆ ಅದೇ ಜಾಸ್ತಿ ಬೇಜಾರು ಮಾಡಿರೋದು ನಾನು. ಅದೇ ನೀನ್ ಜಾಸ್ತಿ ಬೇಜಾರು ಮಾಡಿ. ಅವಾಗ್ಲಿಂದ ಗಾಡಿ ನಾನೇ ಕರ್ಕೊಂಡು ಹೋಗ್ತಿದ್ದೆ ಅಮ್ಮನ. ಹೌದಾ? ಅದೇ ಬೇಜಾರು. ಓಕೆ. ಇನ್ನ ಬೇರೆ ಏನಾದ್ರು ನಿಮ್ಮ ಅಮ್ಮನ ಬಗ್ಗೆ ಏನಾರು ಹೇಳ್ತೀಯಾ? ಅದೇ ಹೇಳಿದ್ನಲ್ಲ ಅಷ್ಟೇ, ನೀನ್ ಹೇಳು. ನಂದು ಇವಾಗ ಹೇಳ, ನಾನು ಲಾಸ್ಟಿಗೆ ಹೇಳ್ತೀನಿ. ಎಲ್ರಿ ಹೇಳೋದಲ್ಲ, ಆಕ್ಚುಲಿ ನಂದು ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅಲ್ವಾ, ಸಖತ್ ಇಂಟ್ರೆಸ್ಟ್ ಇರೋ ಒಂದು ಒಳ್ಳೆ ಸ್ಟೋರಿ ಹೇಳ್ತೀನಿ. ಅದಕ್ಕೋಸ್ಕರ, ಇಲ್ಲಾಂದ್ರೆ ಅವ್ರು ಲಾಸ್ಟ್ ತನಕ ನೋಡಲ್ಲ, ಅದಕ್ಕೋಸ್ಕರ ಲಾಸ್ಟಿಗೆ ಹೇಳ್ತೀನಿ ನಾನು. ಪಾಪ ಹೇಳಮ್ಮ, ಏನು ಸಮಾಚಾರ? ಎಲ್ಲ ನಿಂದೆ. ಎಲ್ಲ ನಂದೇ. ಎಲ್ಲ ನಿಂದೆ. ಹುಡುಗರದೀಗ ಏಜ್ ಆದ ಸೀನಿಯರ್ಸ್ ಏಜ್ ಆದ್ಮೇಲೆ ಅಷ್ಟೇ. ಆಯ್ತು ಸರಿ. ಇವಾಗ ಪಾಪ ಇವತ್ತು ಮದರ್ಸ್ ಡೇ ಗೊತ್ತಲ್ಲ? ಹೌದೌದು. ಸೊ ಯಾವತ್ತಾದರೂ ನಿಮ್ಮ ತಾಯಿಗೆ ಮದರ್ಸ್ ಡೇ ವಿಶ್ ಮಾಡಿದ್ದೀರಾ ನೀವು? ಆವಾಗ ಇದು ಚಾಲ್ತಿಯೆಲ್ಲ ಇರಲಿಲ್ಲ. ಓಕೆ. ಯಾಕೆಂದ್ರೆ ನಮ್ಮ ತಾಯಿಯೆಲ್ಲ ಇರುವಾಗ ಜಾಸ್ತಿ ಇರಲಿಲ್ಲ. ಈಗ ಟ್ರೆಂಡ್ ಜಾಸ್ತಿ ಆಗಿದೆ. ಓಕೆ. ಮದರ್ ಸೆಂಟಿಮೆಂಟ್ಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಓಕೆ. ಈಗ ನೀವು ನಿಮ್ಮ ತಾಯಿ ಬಗ್ಗೆ, ನಿಮ್ಮ ತಾಯಿ ಹೆಸರು ಗಿರಿಜಾ ಶೆಟ್ಟಿ ಅಂತ. ಓಕೆ. ನೀವು ಅವನಿಗೆ ಕಂಬಳ್ಬಿಟ್ಟು ದೊಡ್ಡ ಮನೆಯವರು. ಓಕೆ. ನಿಮ್ಮ ತಾಯಿ ಬಗ್ಗೆ ಏನಾದ್ರು ಒಂದು ಮಾತು ಹೇಳಿ. ತಾಯಿ ಅಂದರೆ ನಮಗೆ ದೇವತೆ ಇದ್ದಂಗೆ. ನಮ್ಮನ್ನು ಮಕ್ಕಳು 7 ಜನ ಮಕ್ಕಳು ನಾವು. ಓಕೆ. ನಮ್ಮ ತಾಯಿ ಭಾರಿ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ. ಅಲ್ಲ, 7 ಜನ ಮಕ್ಕಳು ಅಂದಾಗಲೇ ಗೊತ್ತಾಯ್ತು ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟು ಸಾಕಿದ್ದಾರೆ. ಆಯ್ತಾ? ಗಂಜಿ ಮಾಡಿದ್ರೆ ಒಂದು ಕೊಪ್ಪರಿಗೆ ಗಂಜಿ ಮಾಡಿ ಇಡ್ತಿದ್ರು. ಬರೀ ಅದೆಲ್ಲ ಅನ್ನ ಇಲ್ಲ, ಬರೀ ನೀರು ಜಾಸ್ತಿ. ಓಕೆ. ಗಂಜಿ ಮಕ್ಕಳು ಅದೇ ಕುಡಿದು ಇದು ಮಾಡ್ತಾರೆ. ನಮ್ಮ ದೊಡ್ಡ ಮನೆಯವರು ಆದರೂ ಎಲ್ಲ ಪಾಲ್ ಮಾಡ್ಕೊಂಡ್ರು. ಪಾಲಾದಾಗ ಸ್ವಲ್ಪ ಕಷ್ಟ ಆಯಿತು. ಓಕೆ. ಅದು ಹೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಕಣ್ಣಲ್ಲಿ ನೀರದಲ್ಲ, ರಕ್ತ ಬರುತ್ತಾ? ರಕ್ತ ಬರಲ್ಲ, ಹೆಚ್ಚಲ್ಲಿ ರಕ್ತನೇ ಬರಲ್ಲ, ಬತ್ತೋಗಿದೆ. ಅಷ್ಟು ಕಷ್ಟಪಟ್ಟಿದ್ದಾರೆ. ಓಕೆ. ಆ ಕೇಯಿ ಹೊತ್ತು, ಆ ಗೊಬ್ಬರ ಹೊತ್ತು, ಓಕೆ, ಆ ಇದು ದರ್ಲೆ ಹೊತ್ತು. ಅಯ್ಯೋ, ಅಂದ್ರೆ ನಿಮ್ಮ ತಂದೆ ಅಲ್ಲಿ ಇರ್ತಿರ್ಲಿಲ್ಲ ಅಲ್ವಾ? ನಿಮ್ಮ ತಾಯಿನೇ ಎಲ್ಲ ಪೂರ್ತಿ ನೋಡ್ಕೊಂತಿದ್ದು? ಹಳ್ಳಿಲಿ ನಮ್ಮ ತಾಯಿ ಮಾತ್ರ ಇದ್ದಿದ್ದು. ತಂದೆಯವರು ಇಲ್ಲಿ ಬಾಳುಪೇಟೆ ಅಂತ ಬಂದಿದ್ರು. ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ರು. ಅವರು ಒಂದು 50ನೇ ಇಸ್ವಿಗೆ ಬಂದ್ಬಿಟ್ಟಿದ್ರು. ಬಾಳುಪೇಟೆ ನಮ್ದು ಹೋಟ್ಲ್ ಇತ್ತು ಬಾಳುಪೇಟೆಯಲ್ಲಿ. ಓಕೆ. ಆಯ್ತಾ? ಅವರು ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಿದ್ರು. ಓಕೆ. ಅವ್ರ ತೋಟ ಮನೆ ಜಮೀನು ಎಲ್ಲ ಹೋಯ್ತು. ಓಕೆ. ಉಳುವನಿಗೆ ಭೂಮಿ ಅಂತ ಮಾಡಿದ್ರು ಕಾನೂನು. ಓಕೆ. ಇಂದಿರಾ ಗಾಂಧಿ ಇರುವಾಗ ಎಲ್ಲ ಹೋಯ್ತು ನಮ್ದು. ಓಕೆ. ನಮ್ಮ ಅಂದ್ರೆ ತಂದೆದು ಹೋಯ್ತು, ತಾಯಿದೆಲ್ಲ ಊರಲ್ಲಿದೆ. ಅದರಿಂದ ನಮ್ಮ ತಾಯಿದು ಹೇಳಿದಷ್ಟು ಇಲ್ಲ. ಓಕೆ. ತಾಯಿ ಅಂದರೆ ನಮಗೆ ದೇವತೆ ಇದ್ದಂಗೆ. ಬಟ್ ಅವರಿಗೆ ಸುಖ ಕೊಡೋಕ್ಕೆ ನಮಗೆ ಯೋಗ ಇರಲಿಲ್ಲ. ಯಾಕಂದ್ರೆ ನೀವು ಸೆಟ್ಲ್ ಆಗೋದೊಳಗೆ ಅವರು ಹೋದ್ರಲ್ಲ. ಅವರಿಲ್ಲ, ಬಟ್ ಆಗುವಾಗ ಅವರು ಸ್ವಲ್ಪ ಅಲ್ವಾ ಇದ್ರಲ್ಲ ಒಂದು ಎಷ್ಟು ಬಂದಿದ್ರು. ನಮ್ಮ ಹಾಸನಕ್ಕೆ ಬಂದಿದ್ರಲ್ಲ ಇದ್ರು. ಅವ್ರಿಗೆ ಹಿರಿಯವರಿಗೆಲ್ಲ ಏನು ಗೊತ್ತಾ, ಹಳ್ಳಿನೇ ಅವರು ಹಳ್ಳಿಯೇ ಮತ್ತು ಅವರು ಇದ್ದು ಹುಟ್ಟಿದ ಮನೆಯೇ ಅವರಿಗೆ ಪ್ರಿಯವಾದದ್ದು. ಹೌದು. ಅಲ್ಲೇ ಇರ್ತೀಯ ಅಂತ ನಾನೇ ಹೇಳ್ತೇನೆ, ಇಲ್ಲಿ ಇರಿ ಅಂತ ಹೇಳಿದ ಮಾತು ಕೇಳಿಲ್ಲ ಅವರು. ಓಕೆ. ಅಲ್ಲೇ ಊರಲ್ಲೇ ಇದ್ರು. ಅಲ್ಲೇ ತೀರ್ಕೊಂಡ್ರಲ್ವ ಅವರು ಊರಲ್ಲಿದ್ದಾಗಲೇ ಬಿಟ್ರು. ಅಲ್ಲಿ ನಮ್ಮ ತಂಗಿ ಮತ್ತು ನನ್ನ ತಮ್ಮ, ನನ್ನ ಅಣ್ಣ ಎಲ್ಲ ಊರಲ್ಲಿ ಇದ್ದಾರೆ. ಓಕೆ ಪಾಪ. ಇವಾಗ ನಿಮ್ಮ ತಾಯಿ ಜೊತೆ ಕಳೆದಿದ್ದು ಕ್ಷಣ ಯಾವುದಾದ್ರು ಒಂದು ಒಳ್ಳೆ ಕ್ಷಣ ತುಂಬ ಚೆನ್ನಾಗಿ ನೆನಪಾಗತ್ತೆ ಅನ್ನೋದಾದ್ರೆ ಯಾವುದು? ನೆನಪಾಗೋದು ಒಳ್ಳೆ ಕ್ಷಣ ಅಂದರೆ ಯಾವುದು ಅಂತ ಅಷ್ಟೊಂದಿಲ್ಲ. ಯಾಕಂದರೆ ಎಲ್ಲ ಕಷ್ಟದಲ್ಲೇ ಕಳೆದಿರೋದ್ರಿಂದ ಒಳ್ಳೆ ಕ್ಷಣ ಅನ್ನೋದು ಯಾವುದು ಇಲ್ಲ. ಅಷ್ಟೊಂದು ಏನಿಲ್ಲ. ಈ ಸ್ವಲ್ಪ ನನಗೆ ಒಂದು ಏಜ್ ಆಗ್ತಾ ಒಂದು 25 ವರ್ಷ ಆದಮೇಲೆ ನನಗೆ ಒಳ್ಳೆ ಚೆನ್ನಾಗಿದೆ. ಅಮ್ಮ ನನಗೆ ಒಂದು ಕಷ್ಟದಲ್ಲಿ ಅಂತ ಹೇಳುವಾಗ ನಾನು ಫಸ್ಟ್ ಅಂಗಡಿ ಮಾಡ್ಬೇಕಾದ್ರೆ ನನಗೆ 2 ಬಳೆ ತೆಗೆದು ಕೊಟ್ಟಿದ್ರು ಅವರು. ಹೌದಾ? ಅವ್ರದ್ದೇ ಬಳೆ. ಓಕೆ. ಅದು ನಾವು ಜೀವನದಲ್ಲಿ ಮನೆಯಂಗಿಲ್ಲ. ಓಕೆ. ಅಂದರೆ ಆಮೇಲೆ ನಾನು 2 ಸೇರಿಸಿ ಹಾಕಿದ್ದೀನಿ. ಓಕೆ. ಅದಾದಮೇಲೆ ಫಸ್ಟ್ ಅವ್ರು ತೆಗೆದು ಕೊಟ್ಟಿದ್ರಲ್ಲ, ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಭಾರಿ ಅನುಕೂಲ ಆಗಿತ್ತು. ಓಕೆ. ಅದರಲ್ಲಿ ಒಳ್ಳೇದಾಗಿದೆ. ಅದೇ ಒಂದು ಒಳ್ಳೆ ಕ್ಷಣ ಅಂದ್ರೆ ನಿಮ್ಮ ತಾಯಿ ನೀವು ಕಷ್ಟದಲ್ಲಿದ್ದಾಗ ಬಳೆ ತಕ್ಕೊಟ್ಟಿದ್ದಾರೆ. ಸರಿ, ಇವಾಗ ನೀವು ಯಾವತ್ತಾದ್ರೂ ನಿಮ್ಮ ತಾಯಿ ಮನ್ಸಿಗೆ ನೋವು ಮಾಡಿರೋದು ಆ ಥರ ಏನಾದ್ರು ಇದೆಯಾ?
ತಾಯಿಗೆ ಬೇಜಾರಾಗುವಂಥದ್ದು ನಾನು ಒಂದು ಮಾಡಿದ್ದೆ. ಓಕೆ. ಯಾಕಂದ್ರೆ ಅವರಿಗೆ ಭಾರಿ ಬೇಜಾರಾಗಿದೆ. ಯಾವ ವಿಷಯಕ್ಕೆ? ಹಾಗೆ ನಾನು ಮದುವೆ ಆಗಲ್ಲ ಅಂತ ಹೇಳಿದ್ದೆ. ಓಕೆ. ನಾನು ಮದುವೆ ಆಗಲ್ಲ. ಖುಷಿ ಪಡ್ಬೇಕಿತ್ತಲ್ಲ ಅವರು. ಇನ್ನು ಹೆತ್ತಿ ಹೊತ್ತು ಸಾಕಿ ನಿನ್ಗೆ ಸನ್ಯಾಸಿ ಆಗಕ್ಕಲ್ಲ, ನಾನು ಸನ್ಯಾಸಿ ಆಗ್ಬೇಕಂತಿದ್ದೆ. ಹೌದಾ? ಮಠಕ್ಕೆ ಸೇರ್ಬೇಕಂತಿದ್ದೆ. ಶೇ ಆಯ್ತಾ? ಆವಾಗ ಅವರಿಗೆ ಭಾರಿ ಬೇಜಾರಾಯಿತು. ಮಠಕ್ಕೆ ಯಾಕೆ ಸೇರ್ಕೊಳ್ಳೋಣಂತೆ? ಅಲ್ಲಿ ಜಾಸ್ತಿ ಹೆಣ್ಮಕ್ಳು ಬರ್ತಾರಂತಾನೆ ಏನು? ಜಂಜಾಟ ಬೇಡ, ಹೆಂಗಸರ ಮುಖನೇ ನೋಡ್ತಿರ್ಲಿಲ್ಲ ನಾನು. ಹೌದಾ? ಬರೀ ಕಾಲು ನೋಡಿ ಮಾತಾಡ್ತಿದ್ದೆ ಆವಾಗ. ಈಗ ಹೋಗೋ ಬರೋರ್ದೆಲ್ಲ ಹೆಂಗಸ್ರು ನೋಡ್ತಾ ಇರ್ತೀರಲ್ಲ. ಮಾಯ ಅಡ್ಡ ಬಂತ. ಮಾಯ ಅಡ್ಡ ಬಂದ್ಬಿಟ್ಟು ನಾನು ಅಮ್ಮ ಅಡ್ಡ ಬಂದ್ರು ಅನ್ಕಂಡೆ. ನಮ್ಮ ಅಮ್ಮ ಅವ್ರ ಆಮೇಲೆ ನನಗೆ ಬುದ್ಧಿವಾದ ಹೇಳಿದ್ರು. ಓಕೆ. ನೀನು ಸ್ವಾಮಿಗಳಾಗೋದು ಬೇಡ, ನೀನ್ ಮಠಕ್ಕೆ ಸೇರೋದು ಬೇಡ. ಓಕೆ. ಆ ಟೈಮಲ್ಲಿ ನೀವು ಮದ್ವೆ ಆಗಲ್ಲ ಅಂದಿದ್ದಕ್ಕೆ ಅಜ್ಜಿಗೆ ಸಖತ್ ಮನ್ಸಿಗೆ ನೋವಾಗಿತ್ತು. ಭಾರಿ ನೋವು ಹತ್ತಿದ್ರು. ಹೌದಾ? ಇನ್ನ ಇಷ್ಟು ಹೊತ್ತು ನಿನ್ಗೆ ದೊಡ್ಡವನ್ ಮಾಡಿದ್ದೆ, ನೀನು ಈ ಥರ ಮಾಡ್ರೆ ಹೇಗೆ ಅಂದಾಗ ನಾನು ಆಮೇಲೆ ಮನಸ್ಸು ಚೇಂಜ್ ಆಗಿ ನನಗೆ ಮಾಯ ಎಲ್ಲ ಅಡ್ಡ ಬಂತು. ಓಕೆ. ಆಮೇಲೆ ಮದುವೆ ಆಗಿದೆ. ಅದೇ ಇವಾಗ ಹಿಡಿಯೋಕ್ಕೆ ಆಗಲ್ಲ ನಿಮ್ಮನ್ನ. ಎಲ್ಲ ಹಿಡಿಯೋದಿಲ್ಲ, ನಾವು ಎಲ್ಲಿ ಓಡೋಕ್ಕೆ ಆಗಲ್ಲ, ಹಿಡಿಯೋದಿಲ್ಲ. ಸರಿ ಬಿಡಿ. ಒಂದೊಳ್ಳೆ ಆ್ಯಕ್ಚುಲಿ ಇಷ್ಟು ಎಲ್ರಕ್ಕಿಂತ ಆ್ಯಕ್ಚುಲಿ ನೀವು ಚೆನ್ನಾಗಿ ಹೇಳಿದ್ರಿ, ತಾಯಿ ಬಗ್ಗೆದಾಗಿರೋದು ಇದೆಲ್ಲ. ಓಕೆ. ತಾಯಿಗಿಂತ ದೇವರಿಲ್ಲ ಅಯ್ಯ. ಓಕೆ. ತಾಯಿ ಋಣ ನೀನು ತೀರ್ಸಕ್ಕೆ ಆಗಲ್ಲ. ಹೌದು. ಆ ತಾಯಿಗೆ ಈ ಮಕ್ಕಳು ಎಷ್ಟೇ ಮಕ್ಕಳು ಏನೇ ತಪ್ಪು ಮಾಡಲಿ, ಹೇಗೆ ಇರಲಿ, ಅವರು ತಾಯಿಗೆ ಮಕ್ಕಳೇ. ಕರುಳಿನ ಕುಡಿ ಅಂತಾರಲ್ಲ, ಹೌದು. ಆ ಕರುಳಿದೆಲ್ಲ ತಾಯಿಯಿಂದ ಬೇರ್ಪಡಿಸಕ್ಕೆ ಆಗೋದಿಲ್ಲ. ತಾಯಿ ಋಣ ನೀನು ತೀರ್ಸಕ್ಕಾಗಲ್ಲ. ಇರೋ ತನಕ ಎಲ್ಲ ಮಕ್ಕಳು ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ತಂದೆ ತಾಯಿ ಇದ್ರೆ ನೀವು ಒಂದು ಸ್ಥಾನದಲ್ಲಿ ಒಂದು ಸ್ಥಾನದಲ್ಲಿ ಇರಕ್ಕೂ ಒಂದು ಬೆಲೆ ಆಯ್ತಾ? ಹೌದು. ಅವ್ರು ಇದ್ದದಕ್ಕೆ ನೀವು ಇದ್ದೀರಿ, ಅದನ್ನ ನಾವು ತಿಳ್ಕೊಬೇಕಷ್ಟೇ. ಸರಿ. ಈಗಲೂ ತಾಯಿನ ನೆನ್ತಿರ್ತೀನಿ, ವರ್ಷ ಅವ್ರದ್ದು ಧ್ಯಾನ ಮಾಡ್ತಾ ಇರ್ತೀನಿ. ದಿನ ಧ್ಯಾನ ಮಾಡ್ತೇನೆ, ವರ್ಷ ಅವ್ರಿಗೆ ಪೂಜೆ ಮಾಡೋದಲ್ಲ ಇದೆಲ್ಲ, ಹೌದು, ಅದು ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು. ಫುಲ್ಲು ಫ್ರೆಶ್ ಅದೇ, ಸ್ನಾನ ಮಾಡ್ಕೊಂಡು ಈಗ ಊಟ ರೆಡಿ ಇದೆ. ಇಲ್ಲಿ ನೋಡಿ, ನನ್ನ ಮಗಳನ್ನ ಮಲಗಿಸಿದ್ದಾರೆ, ಸ್ನಾನ ಮಾಡಿಸಿ ಚೋಚು ಮಾಡ್ತಿದ್ದಾಳೆ. ಈಗ ಆ್ಯಕ್ಚುಲಿ ಅಡುಗೆ ಏನೇನಿದೆ ಗೊತ್ತಾ? ಊಟ ನೋಡಿ ರೆಡಿ ಇದೆ. ಏನೇನು ನೋಡಿ, ಇಡ್ಲಿ, ಅದೇ ಬೆಳಗ್ಗೆ ತೋರಿಸಿದ್ದೆ ಅಲ್ಲ, ಇಡ್ಲಿ, ಮಟನ್, ಇದು ಏನು ಹೇಳ್ತಾರೆ, ಗ್ರೇವಿ. ಇದು ಮಟನ್ ಸಾರಲ್ಲ, ಮಟನ್ ಗ್ರೇವಿ. ಅದು ಬಿಟ್ಟರೆ ಫಿಶ್ ಸಾರು, ಅದರಲ್ಲಿ ಒಂದೇ ಒಂದು ಫಿಶ್ ಹಾಕೊಂಡಿದ್ದೀನಿ, ಫಿಶ್ ಫ್ರೈ. ಇಲ್ಲಿ ನೋಡಿ, ಇದೊಂದಿದೆ ಸ್ಪೆಷಲ್. ಇದೇನು ಗೊತ್ತಾ, ಇದು ತೆತ್ತಿ ಅಂತ ಕರಿತೀವಿ ನಾವು ಊರ ಕಡೆ. ಅಂದರೆ ಏನು ಹೇಳ್ತಾರಮ್ಮ, ಅದು ಫಿಶ್ಶಿದು ಮೊಟ್ಟೆ. ಇದು ಸಖತ್ತಾಗಿರುತ್ತೆ ಟೇಸ್ಟು. ಈಗ ಊಟ ಮಾಡಿ ಮುಂದೆ ಹೇಳ್ತೀನಿ. ಊಟ ಆಯಿತು, ಅಲ್ಟಿಮೇಟಾಗಿ ಸಕ್ಕತ್ತಾಗಿ ಮಾಡಿದರು ಮಾತ್ರ. ಆ್ಯಕ್ಚುಲಿ ನಮ್ಮಮ್ಮ ಮೀನು ಫ್ರೈ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾರೆ. ನಮ್ಮಮ್ಮ ಮಾಡೋ ಮೀನು ಫ್ರೈ ಇದೆಯಲ್ಲ, ಅದು ಬಂಗಡೆ ಮೀನು ಫ್ರೈ. ನಾನು ಆ ಥರ ಟೇಸ್ಟ್ ನಾನು ತಿಂದಿಲ್ಲ. ಬೇಜಾನ್ ಕಡೆ ತಿಂದಿದ್ದೀನಿ, ಆದರೆ ನಮ್ಮಮ್ಮ ಮಾಡೋ ಥರ ಟೇಸ್ಟ್ ಆ್ಯಕ್ಚುಲಿ ನನ್ನ ಬೇಬಿಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಬೇಬಿಯವ್ರ ಮನೆಯವ್ರಿಗೆಲ್ಲ ಇಷ್ಟ. ನಮ್ಮಮ್ಮ ಮಾಡೋ ಮೀನು ಫ್ರೈ ಸಕ್ಕತ್ತಾಗಿ ಮಾಡ್ತಾರೆ. ಊಟ ಎಲ್ಲ ಆಯಿತು, ಹೊಟ್ಟೆ ತುಂಬೋಯ್ತು ಮಾತ್ರ. ಸೊ ನೋಡಿದ್ರಲ್ಲ ಈ ವ್ಲಾಗ್ ಹೇಗಿತ್ತು ಅಂತ. ಇವಾಗ ಮುಗಿಸುವಂಥ ಸಮಯ. ಮುಗಿಸ್ತಿದ್ಯಾ? ಮುಗೀತಲ್ಲ. ಎಲ್ಲರೂ ನೀನು ಹೇಳಿಲ್ಲ, ನೀನು ಹೇಳು. ಕರೆಕ್ಟ್. ನಾನು ಕೊನೆ ತನಕ ನೋಡಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳ್ತೀನಿ ಅಂದಿದ್ದಲ್ಲ. ಸರಿ, ನಾನು ಹೇಳ್ತೀನಿ, ನೀನು ಹೊರಡು, ಯಾಕಂದರೆ ತುಂಬ ಕೊರಿತೀನಲ್ಲ, ಹೊರಡು. ಬೈ. ನನ್ನ ಬೇಬಿನ ಕಳಿಸಿ ನಾನು ಇವಾಗ ಬಂದು ಕೂತ್ಕೊಂಡೆ. ಏನಕ್ಕೆ ಅಂತಂದರೆ, ಯಾಕೆಂದರೆ ನಂದು ನಿಜ ಹೇಳ್ಬೇಕಂದ್ರೆ ಒಂದು ಸುಮಾರು ವಿಷಯಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರನೇ ನಾನು ಬೇಬಿನ ಕಳಿಸ್ದೆ. ಯಾಕೆಂದರೆ ಇಲ್ಲಾಂದ್ರೆ ಅವಳಿಗೆ ಬೋರ್ ಹಿಡಿದು ಹೋಗುತ್ತೆ. ಯಾಕೆಂದರೆ ಅವಳಿಗೆ ಗೊತ್ತಲ್ಲ ಸ್ಟೋರಿ, ಸೊ ನಿಮಗೆ ಗೊತ್ತಿಲ್ಲ. ಸೊ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗೂ ಸಹ ಸ್ವಲ್ಪ ಬೋರ್ ಹೊಡ್ಸೋಣ ಅಂತ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಬೋರ್ ಅಲ್ಲ, ರಿಯಲ್ಲಾಗಿ ನನ್ನ ಲೈಫಲ್ಲಿ ನಡೆದಿರೋ ಒಂದಿಷ್ಟು ವಿಷಯ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನ್ನ ಇವಾಗ 3 ವಿಷಯ ಅನ್ನೋದಾದರೆ ನನ್ನ ಲೈಫಲ್ಲಿ, ಇವಾಗ ನಿಮ್ಮಮ್ಮ ಅಂತ ಅನ್ನೋದಾದರೆ ನನಗೊಂಥರ ನಮ್ಮಮ್ಮ ದೇವರಿದ್ದಂಗೆ ಎಲ್ಲ ಒಂಥರ ದೇವರೇ. ಯಾಕೆ ಅಂತಂದರೆ ಅವರು ಈಗ ಪ್ರತಿಯೊಬ್ಬ ಹೆಂಗೆ ಅಂತಂದರೆ, ಏನಾದ್ರು ಒಂದು ಪ್ರಾಬ್ಲಮ್ ಬಂದಾಗ ಅವರು ಸೇಫ್ ಆಗೋಕ್ಕೆ ಟ್ರೈ ಮಾಡ್ತಾರೆ ಹೊತ್ತು ಅವರ ಜೊತೆಲಿರೋ ಅವ್ರ ಮಕ್ಕಳನ್ನ ಸೇಫ್ ಮಾಡೋಕ್ಕೆ ಯಾರೂ ಟ್ರೈ ಮಾಡಲ್ಲ. ಬಟ್ ಎಲ್ಲ ತಾಯಂದರು ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಲೈಫಲ್ಲಿ ಅದು ಅನುಭವ ಆಗಿದೆ. ಹೆಂಗೆ ಅಂತಂದರೆ, ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಲೈಫಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ನಡೆಯುತ್ತೆ. ಅಂದರೆ LKG
ನಾನು LKG ಇದ್ದಾಗ ನನ್ನನ್ನು ಆ ದಿನ ಅಷ್ಟೇ ಸ್ಕೂಲಿಗೆ ಸೇರಿಸಿ ಅಡ್ಮಿಷನ್ ಮಾಡಿಸಿ ಬುಕ್ಗಳನ್ನ ತಗೊಬಂದು ಇಟ್ಟಿರ್ತಾರೆ ಮನೆಯಲ್ಲಿ. ನಾನು ನನ್ನ ಹೆಸರು ಬರಿತಾ ಇರ್ತೀನಿ. ಆ ಹೆಸರು ಬರೆಯೋ ಟೈಮಲ್ಲಿ ನನಗೂ ನಮ್ಮ ಅಣ್ಣಂಗೂ ಏನೋ ಒಂದು ಚಿಕ್ಕದಾಗಿ ಏನೋ ಗಲಾಟೆ ಆಗುತ್ತೆ. ನಮ್ಮ ಅಣ್ಣ ನನ್ನ ಬುಕ್ ಮೇಲೆ ಏನೋ ಹಿಂಗೆ ಬರೀತಾನೆ, ನಾನು ಅವನ ಮೇಲೆ ಹಿಂಗೆ ಗೀಚ್ತೀನಿ ಬುಕ್ ಮೇಲೆ, ಅವ್ನು ಅಟ್ಟಿಸ್ಕೊ ಬರ್ತಾನೆ. ನಾನು ಹಿಂಗೆ ಓಡ್ತೀನಿ. ಅಡುಗೆ ಮನೆಯಲ್ಲಿ ನಮ್ಮಮ್ಮ ಕಸ ಗುಡಿಸ್ತಾ ಇರ್ತಾರೆ ಸಂಜೆ, ಓಕೆನಾ. ಸಂಜೆ ಕಸ ಗುಡಿಸೋ ಟೈಮಲ್ಲಿ ನಮ್ಮದೊಂದು ಕಾಂಡಿಮೆಂಟ್ಸ್ ಅನ್ನೋ ಒಂದು ಅಂಗಡಿ ಇತ್ತು. ಸೊ ಅದರಲ್ಲಿ ನಾವೇ ತಯಾರಿಸಿರೋ ಮೊಸರನ್ನ ಮಾರ್ತಾಯಿದ್ವಿ. ಆ ಮೊಸರು ಮಾಡ್ಬೇಕಂದ್ರೆ ಏನು, ಫಸ್ಟು ಸ್ವಲ್ಪ ಒಂದು 5 ಲೀಟ್ರು ಹಾಲನ್ನ ಬಿಸಿ ಮಾಡಿ ಅದನ್ನು ತಣ್ಣಗೆ ಮಾಡಬೇಕಲ್ಲ. ತಣ್ಣಗೆ ಏನು ಮಾಡ್ತೀವಿ, ಒಂದು ದೊಡ್ಡ ಬಕೆಟ್ ಇತ್ತು, ಅದಲ್ಲಿ ಇಟ್ಟಿದ್ರು ಹಾಲನ್ನ. ಸೊ ನಾನು ಬಂದು ನೀರಿತ್ತು ನೆಲದಲ್ಲಿ, ಸ್ಲಿಪ್ಪಾಗಿ ಆ ಹಾಲಿನ ಒಳಗೆ ಡೈರೆಕ್ಟಾಗಿ ಹಿಂಗೆ ಬಿದ್ದೆ ನಾನು. ನಮ್ಮಮ್ಮ ಆ ಕ್ಷಣಕ್ಕೆ ಆ ಜಾಗದಲ್ಲಿ ಇದ್ದಿದ್ದಕ್ಕೆ ನಾನು ಇವಾಗ ನಿಮ್ಮ ಮುಂದೆ ಕೂತ್ಕೊಂಡಿಲ್ಲಿ ಮಾತಾಡ್ತಾ ಇದ್ದೀನಿ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಹರೋ ನಮ್ಮಮ್ಮ ಇಮ್ಮಿಡಿಯೇಟ್ ನನ್ನನ್ನು ಎತ್ಕೊಂಡು ಸೀದಾ ಬಾತ್ರೂಮಿಗೆ ತಗೊಂಡೋಗಿ ತಣ್ಣೀರನ್ನ ಹಿಂಗೆ ಸುರಿದು ನನ್ನ ಟೀ ಶರ್ಟ್ನ ಹಿಂಗೆ ಎತ್ತುತ್ತಾರೆ. ನನ್ನ ಚರ್ಮ ಎಲ್ಲ ಟೀ ಶರ್ಟಲ್ಲಿ ಬಂದ್ಬಿಡುತ್ತೆ. ಸೊ ಆ ಕ್ಷಣ ನನಗೆ ಈಗಲೂ ಕಣ್ಣು ಮುಂದೆ ಇದೆ. ಇಮ್ಮಿಡಿಯೇಟ್ ಕಿರ್ಚಾಡ್ತಾರೆ, ಎಲ್ಲರೂ ಬರ್ತಾರೆ. ನಮ್ಮ ಅಪ್ಪ ಕೆಳಗಡೆ ಅಂಗಡಿ ಪುಣ್ಯ ಕೆಳಗಡೆನೇ ನಮ್ದು ಅಂಗಡಿ ಇತ್ತು. ಇಮ್ಮಿಡಿಯೇಟ್ ಇನ್ನೂ ಹೆಂಗೆ ಅಂತಂದರೆ ಎತ್ಕೊಳ್ತಾರೆ, ಸೀದಾ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಯಲ್ಲಿ 1 ದಿನ ಆಗುತ್ತೆ, 2 ದಿನ ಆಗುತ್ತೆ, ಅಲ್ಲಿ ಯಾರೂ ಏನೂ ಉತ್ತರ ಕೊಡೋಲ್ಲ. ನಮ್ಮಪ್ಪ ಸ್ವಲ್ಪ ಸೀರಿಯಸ್ಸಾಗಿ ಅವ್ರ ಹತ್ರ ಕಿರ್ಚಾಡಿದಾಗ, ನಿಮ್ಮ ಮಗ ಉಳಿಯೋದು ಡೌಟು, ನಿಮ್ಮ ಇಷ್ಟ ಅಂತ ಹೇಳಿದಾಗ ಇಮ್ಮಿಡಿಯೇಟಾಗಿ ನನ್ನನ್ನು ಮಣಿಪಾಲ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ನನ್ನನ್ನು ಸೇರಿಸ್ತಾರೆ. ಹತ್ರ 13-16 ದಿನ ಏನೋ ನಾನಲ್ಲಿ ವಾಟರ್ ಬೆಡ್ಡಲ್ಲಿ ಇರ್ತೀನಿ. ನಾನು ಕಂಪ್ಲೀಟ್ ನನ್ನನ್ನು ನಮ್ಮಮ್ಮನೇ ನೋಡ್ಕೊಂಡಿದ್ದು. ಅದು ಹೇಳಿದ್ನಲ್ಲ, ಈ ಕ್ಷಣಕ್ಕೂ ಆ ಕಣ್ಣು ಮುಂದೆನೇ ಇದೆ ಆ ಸೀನ್ಸ್ ಎಲ್ಲ ನನಗೆ. ಅದೊಂದು ಸೀನ್. ಆದರೆ ಇನ್ನೊಂದು ಸೀನು, ಆಲ್ರೆಡಿ ಸ್ವಲ್ಪ ದೊಡ್ಡವರಾದ್ವಿ ನಾವು, ನಮ್ಮದೊಂದು ಸ್ವಂತ ಮನೆಗೆ ಬಂದ್ವಿ. ಆ ಕ್ಷಣಕ್ಕೆ ನಾನು ನನ್ನ ತಂಗಿ ಇಬ್ಬರು ನಿಂತಿರ್ತೀವಿ ಅಡುಗೆ ಮನೆಯಲ್ಲಿ. ನಮ್ಮಮ್ಮ ಸ್ವಲ್ಪ ಮುಂದ್ಗಡೆ ನಿಂತಿರ್ತಾರೆ. ಕುಕ್ಕರ್ ಇದೆಲ್ಲ, ಅನ್ನದ ಕುಕ್ಕರು ಸಿಡಿತಿದ್ದಂಗೆ ನಮ್ಮಮ್ಮ ಇದ್ದವ್ರು ಏನು ಮಾಡ್ತಾರೆ, ನನ್ನ ಮತ್ತು ನನ್ನ ತಂಗಿನ ಪ್ರೊಟೆಕ್ಟ್ ಮಾಡ್ತಾರೆ. ಹಿಂಗೆ ಆಗ್ತಾರೆ. ಅದು ಕುಕ್ಕರ್ ಸಿಡಿದ ತಕ್ಷಣ ಅದು ಅನ್ನ ಎಲ್ಲ ನಮ್ಮಮ್ಮ ಈ ಸೊಂಟಕ್ಕೆ ಸೀರೆ ಉಟ್ಕೊಂಡಿದ್ರಲ್ಲ, ಇಲ್ಲಿ ಪೋಷನ್ ಇಲ್ಲೆಲ್ಲ ಹೋಗಿ ಅಣ್ಕೊಬಿಡತ್ತೆ. ಎಲ್ಲ ಬೊಬ್ಬೆ ಬಂದುಬಿಟ್ಟಿತ್ತು. ಹೇಳೋದ್ನಲ್ಲ, ಇದೆಲ್ಲ ಒಂದು ಇನ್ಸಿಡೆಂಟ್ ಹೆಂಗಾಗ್ಬಿಡುತ್ತೆ ಅಂದರೆ, ಅವ್ರು ನಮ್ಮ ಪಾಲಿಗೆ ಒಂಥರ ದೇವರೇ. ಅಷ್ಟು ನಮ್ಮನ್ನು ಇಷ್ಟಪಡ್ತಾರೆ. ನಮ್ಮ ಅಮ್ಮಂಗೆ ಯಾವಾಗಲೂ ಅಷ್ಟೇ, ಅವ್ರ ದೇವ್ರ ಹತ್ರ ಕೇಳ್ಕೊಳ್ಳೋದೆ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತಲೇ ನಮ್ಮಮ್ಮ. ಸೊ ನಿಜವಾಗ್ಲೂ ನನ್ನ ಲೈಫಿಗೆ ನನಗೆ ಅವರು ತಾಯಿಯಾಗಿ ಬಂದಿದ್ದು ನನ್ನ ಪುಣ್ಯ. ಯಾಕೆಂದರೆ ಅಷ್ಟು ಸಪೋರ್ಟ್ ಮಾಡ್ತಾರೆ. ನಾನು ಎಷ್ಟು ಸಲ ಬಿದ್ದಿದ್ದೀನಿ ನನ್ನ ಲೈಫಲ್ಲಿ, ಪ್ರತಿ ಸಲನೂ ಅವ್ರು ನನ್ನ ಜೊತೆ ನಿಂತಿದ್ದಾರೆ. ಅಮ್ಮ ನಾನು ಎಜುಕೇಷನ್ ಬಿಡ್ತೀನಮ್ಮ, ನಾನು ಡ್ಯಾನ್ಸ್ ಫೀಲ್ಡ್ ಮಾಡ್ತೀನಿ ಅಂದಾಗ್ಲೂ ಬೇಜಾರು ಮಾಡ್ಕೊಂಡ್ರು. ಹಾಗಂತ ಕೈ ಬಿಟ್ಟಿಲ್ಲ, ಸಪೋರ್ಟ್ ಮಾಡಿದ್ರು. ಆಯಿತು ಡ್ಯಾನ್ಸ್ ಮಾಡು ಅಂದರು. ನೆಕ್ಸ್ಟು ವೀಡಿಯೋ ಮಾಡೋ ಟೈಮಲ್ಲೂ ಐಡಿಯಾಸ್ಗಳು ಕೊಡೋರು, ಹಂಗೆ ಮಾಡು ಹಿಂಗೆ ಮಾಡು ಅನ್ನೋರು. ಫಸ್ಟ್ ವೀಡಿಯೋಗೆ ಕರೆದಾಗ ಬರ್ತಾ ಇರಲಿಲ್ಲ, ನಾಚ್ಕೊಳ್ಳೋರು. ಇವಾಗ ಅವರೇ ಬೈತಾರೆ, ನಮ್ಮನ್ನು ವೀಡಿಯೋ ಕರ್ಕೊ ಅಂತಾರೆ. ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ದೇವ್ರ ಹತ್ರ ನಮ್ಮ ಬಗ್ಗೆ ಕೇಳ್ಕೊಳ್ತಾರೆ. ಸೊ ನಮ್ಮ ತಾಯಿ ಅಂದರೆ ಅದೇ, ನಮ್ಮ ತಾಯಿ ಬಗ್ಗೆ ನಾನು ಹೇಳಿದ್ದೀನಿ. ತುಂಬ ಮೆಮೊರಬಲ್ಲು, ತುಂಬ ಖುಷಿ ಕ್ಷಣ ಅಂತಂದರೆ ನನಗೆ ಅವರ ಜೊತೆ ಅಂತಂದರೆ, ನನಗೆ ಮೊದಲಿಂದನೂ ನನಗೆ ಆಸೆ ಇತ್ತು. ನಮ್ಮ ಅಪ್ಪ ಅಮ್ಮನ ಆ್ಯಕ್ಚುಲಿ 3 ಜನ ಮಕ್ಕಳು, ಅಣ್ಣ, ನಾನು, ನನ್ನ ತಂಗಿ. ನಾನು ನಮ್ಮ ಅಪ್ಪ ಅಮ್ಮನ ಫ್ಲೈಟ್ ಹತ್ತಿಸ್ಬೇಕು ಅಂತ ಆಸೆ ಇತ್ತು. ಅದು ರೀಸೆಂಟಾಗಿ ಒಂದು ವರ್ಷನೋ 2 ವರ್ಷದ ಹಿಂದೆ ನಾನು ಅವ್ರನ್ನ ಫ್ಲೈಟ್ ಹತ್ತಿಸಿ ಡೆಲ್ಲಿಗೆಲ್ಲ ಕರ್ಕೊಂಡೋಗಿ ಡೆಲ್ಲಿ ಎಲ್ಲ ಸುತ್ತಾಡಿಸ್ಕೊಂಡು ಕರ್ಕೊಬಂದೆ ನಾನು. ಅದಾಗಿರ್ಬೋದು. ನಾನು ಎಲ್ಲೇ ಜಾಸ್ತಿ ಹೋದರೂ ಫ್ಯಾಮಿಲಿ ಜೊತೆನೇ ಸುತ್ತಾಡೋದು. ನಾನು ಜಾಸ್ತಿ ನಮ್ಮ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಹೊರಗಡೆ ಜಾಸ್ತಿ ಆಟಾಡೋಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮ ಅಮ್ಮನ ಜೊತೆನೇ ನಾನು ಜಾಸ್ತಿ ಇರ್ತೀನಿ. ಅಮ್ಮನ ಬಾಲ ಅಂತ ಕರೆಯೋರು ನನಗೆ. ಅಮ್ಮನ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ನಂಗೆ ಆಲ್ಮೋಸ್ಟ್ ತುಂಬಾ ಇದೆ ಮೆಮೊರಿ. ಜಾಸ್ತಿ ಕಾಮಿಡಿ ಮಾಡೋದಾಗಿರ್ಬೋದು, ನಗಾಡೋದಾಗಿರ್ಬೋದು, ಜೊತೆ ಕೂತ್ಕೊಂಡು TV ನೋಡೋದಾಗಿರೋದು. ಇನ್ನು ಲಾಕ್ಡೌನ್ ಟೈಮಲ್ಲಂತೂ ನಾನು ಮನೆಯಲ್ಲೇ ಕೂತ್ಕೊಂಡು ಎಷ್ಟೋ ಪಿಕ್ಚರ್ಗಳೇ ಹಾಕಿ ನಮ್ಮ ಅಪ್ಪ ಅಮ್ಮಂಗೆ ತೋರಿಸೋದಾಗಿರೋದು. ಅದೆಲ್ಲ ಒಳ್ಳೊಳ್ಳೆ ಮೆಮೊರಿಗಳು, ಒಳ್ಳೊಳ್ಳೆ ಟೈಮ್ನ ನಾನು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಮ್ಮ ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಡೋದಾಗಿರ್ಬೋದು, ಅವ್ರ ಬರ್ತಡೇಗಳಿಗೆ ನಾನು ಸರ್ಪ್ರೈಸ್ ಕೊಡೋದಾಗಿರೋದು ನಮ್ಮ ಅಮ್ಮಂಗೆಲ್ಲ. ಅದೆಲ್ಲ ಒಳ್ಳೊಳ್ಳೆ ಮೆಮೊರೀಸ್ ನನ್ನಲ್ಲಿ ಈಗಲೂ ಇದೆ. ಇನ್ನು ಬೇಜಾರು ಅನ್ನೋದಾದರೆ, ನಮ್ಮ ಅಮ್ಮಂಗೆ ನಾನು ನೋವು ಮಾಡಿದಂದೆ ನನಗೆ ಈ ಕ್ಷಣಕ್ಕೂ ತುಂಬ, ನಾನು ನಮ್ಮಮ್ಮ ಜಾಸ್ತಿ ಜಗಳ ಆಡ್ತಾ ಇರ್ತೀವಿ. ಜಾಸ್ತಿ ನಾನು ಬೈತಾ ಇರ್ತೀನಿ ನಮ್ಮ ಅಮ್ಮಂಗೆ, ಜಾಸ್ತಿ ಬೈತೀನಿ ನಾನು.
ಬಟ್ ಅದು ಯಾವುದು ನಮ್ಮಮ್ಮ ಇದು ಮಾಡಲ್ಲ, ಯಾಕೆಂದ್ರೆ ಗೊತ್ತು ನಮ್ಮಮ್ಮಗೆ ನಾನು ಸ್ವಲ್ಪ ಕೋಪಿಷ್ಟ ಅಂತ ಗೊತ್ತು. ಬಟ್ ನನಗೆ ತುಂಬ ಚೆನ್ನಾಗಿ ನೆನಪಿರಂಗೆ ನಮ್ಮಮ್ಮ ಒಂದ್ಸಲ ನಾನೊಂದ್ಸಲ ಬೈದಿದ್ದಕ್ಕೆ ನಮ್ಮಮ್ಮ ಬೇಜಾರು ಮಾಡ್ಕೊಂಡು ಹತ್ತಿದ್ದಾರೆ. ಅದು ಈ ಕ್ಷಣಕ್ಕೂ ನಂಗೆ ಒಂದೊಂದು ಕಾಡುತ್ತದು. ನನ್ನ ಲೈಫಲ್ಲಿ ನಮ್ಮಮ್ಮಂಗೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ನೋವು ಮಾಡಿದಂದ್ರೆ ಅದು ಒಂದ್ಸಲ ನಾನು ನಮ್ಮ ಅಣ್ಣನ ಮನೇಲಿದ್ವಿ ಬೆಂಗಳೂರಲ್ಲಿ. ಅವಾಗ ಯಾವುದೋ ವಿಷಯಕ್ಕೆ ನನ್ನ ಬೇಬಿಗೆ ನನ್ನ ಹೆಂಡ್ತಿಗೇನೋ ಬೈತಾ ಇರ್ತಾರೆ, ನೀನು ಫೋನ್ ಮಾಡಬೇಕಿತ್ತು ಅಂತ. ಬಟ್ ಆ ಟೈಮಲ್ಲಿ ನಾನಿದ್ದವನೋ ಅದೇ ಹೇಳಿದ್ನಲ್ಲ, ಸರಿನೋ ತಪ್ಪು ಅಂದರೆ ಸರಿ ಯಾವುದಿತ್ತು ಅದನ್ನು ನಾನು ಮಾತಾಡಿದೆ ನಮ್ಮಮ್ಮನ ಹತ್ರ. ಆಗ ನಮ್ಮಮ್ಮ ನೀನು ಸುಮ್ಮನೆ ನೀನು ಮಧ್ಯದಲ್ಲಿ ಬರಬೇಡ ಅಂತಂದರು. ಅವಾಗ ನಾನು ಬೈದಿದ್ದೆ, ನೀನು ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿ ಇರು ಅಂತ. ಅದೊಂದು ಪದ ನಾನು ಬಳಸ್ಬಾರ್ದಿತ್ತು, ಅದೊಂದು ಬಳಸಿದ್ದೆ, ನಾನು ಬೈದೆ ನಾನು ನಮ್ಮಮ್ಮಂಗೆ. ಅವಾಗ ನಮ್ಮಮ್ಮನ ಫೇಸ್ ಎಕ್ಸ್ಪ್ರೆಷನಲ್ಲೇ ಗೊತ್ತಾಯಿತು ನನ್ನ ಮಗನ ಈ ಥರ ಹೇಳಿದ್ದು ಅಂತ. ಅದೊಂದು ಮಾತ್ರ ನನಗೆ ತುಂಬಾ ಹರ್ಟ್ ಆಯಿತು. ನಾನು ಇಮಿಡಿಯೇಟು ನಾನು ಯಾಕೆ ಹಂಗೆ ಹೇಳ್ದೆ ಅಂತ ನನಗೂ ಗೊತ್ತಾಗಿಲ್ಲ. ಸೀದೋಗಿ ನಾನು ಮಲ್ಕೊಬಿಟ್ಟೆ ನಾನು. ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮಮ್ಮನ ಜೊತೆ ಸಮಾಧಾನವಾಗಿ ಮಾತಾಡಿದೆ. ಆಮೇಲೆ ನಮ್ಮಮ್ಮಂಗೆ ಹೇಳಿದೆ, ನೀನೇ ಹೇಳ್ಕೊಟ್ಟಿರೋದು, ಯಾರೇ ಇರಲಿ ಎಂಥ ಸಿಚುವೇಶನ್ ಇರಲಿ, ತಪ್ಪು ಸರಿ ಇದ್ದಾಗ ಸರಿ ಏನು ಕರೆಕ್ಟ್ ಇದೆ ಅದ್ರ ಬಗ್ಗೆ ಮಾತಾಡು ಅಂತ ನೀನೇ ಅಲ್ವಾ ಹೇಳಿದ್ದು. ಹಾಗಾಗಿ ನಾನು ಮಾತಾಡಿದೆ ಕಣಮ್ಮ, ಸಾರಿ ಕಣಮ್ಮ, ಅದರಲ್ಲೂ ನಾನು ಹಿಂಗೆ ಆ ಪದ ಬಳಸಬಾರ್ದಿತ್ತು, ನಾನು ಅದನ್ನು ಬಳಸಿದೆ, ಸಾರಿ ಅಂತ ಗಟ್ಟಿಯಾಗಿ ಅಮ್ಮನ ತಪ್ಕೊಂಡು ಸಾರಿ ಅಂತ ಕೇಳಿದೆ ನಾನು. ಸೊ ಇದು ಅದೇ ತುಂಬ ನೋವು ಮಾಡಿದಂದರೆ ಈ ವಿಚಾರನೇ. ಅದು ಬಿಟ್ಟರೆ ನನಗೆ ಗೊತ್ತಿರಂಗೆ ಆ ಥರ ಏನು ಯಾವುದೂ ನಡೆದಿಲ್ಲ. ಒಂದೊಂದು ಸಲ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ, ಒಂದೊಂದು ಸಲ ನಾನು ಜಾಸ್ತಿ ರೇಗಾಡ್ತೀನಿ ನಮ್ಮ ಅಮ್ಮನ ಜೊತೆಗೆ. ನಾನು ರೇಗಾಡೋದೆ ನಮ್ಮ ಅಮ್ಮನ ಜೊತೆನೇ ನಾನು ಜಾಸ್ತಿ. ಅಷ್ಟು ಲೀನಿಯನ್ಸು ನನಗೆ, ಅಷ್ಟು ಜಗಳಾಡ್ತೀವಿ, ಅಷ್ಟು ಬೈತೀನಿ ನಾನು ನಮ್ಮಮ್ಮಂಗೆ. ನಮ್ಮಮ್ಮ ತಡ್ಕೊಂಡಿರ್ತಾರೆ ಎಲ್ಲದೂ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ನನಗೊಂಥರ ನಾನು ಇನ್ನೊಂದು ಮೇನ್ ವಿಚಾರ, ನಮ್ಮಮ್ಮಂಗೆ ಈ ವಿಚಾರದಲ್ಲಿ ಒಂದೊಂದು ಸಲ ಬೇಜಾರಿರುತ್ತೆ. ಯಾಕೆಂದರೆ ಇವಾಗ ತಾಯಿ ಸ್ಥಾನ ಯಾರಿಗೂ ಕೊಡೋಕೆ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ. ಸೊ ಏನು ಅಂತಂದರೆ ನಾನು ಟೋಟಲ್ 3 ಜನರಿಗೆ ಅನ್ನ ಥರ ಒಂದು ಪೋಸ್ಟ್ ಥರ ಕೊಟ್ಟಿದ್ದೆ. ಇವಾಗ ನೋಡಿ ನಮ್ಮಮ್ಮನೇ ಓಕೆ, ನನ್ನ ಹೆಂಡ್ತಿಗೆ ಅಮ್ಮ ಅಂತ ಹೇಳ್ತೀನಿ. ಯಾಕೆಂದರೆ ನನ್ನ ಲೈಫಲ್ಲಿ ನನ್ನ ಹೆಂಡ್ತಿ ಹೆಂಗೆ ಅಂತಂದರೆ, ಇವಾಗ ಮಧ್ಯರಾತ್ರಿ ನನಗೆ ಹುಷಾರಿಲ್ಲದೆ ಇದ್ದಾಗ ನನ್ನ ತಲೆಗೆ ವಿಕ್ಸ್ ಆಗಿರ್ಬೋದು ಅಥವಾ ಏನಾದ್ರು ಒಂದು ಹಚ್ಚಿದ್ರೆ ಅದು ನಮ್ಮಮ್ಮನೇ. ಆ ಜಾಗ ನನ್ನ ಬೇಬಿ ತುಂಬಿರ್ಲು. ಅಂದರೆ ನಾನು ಎಂಥದೇ ಸಿಚುವೇಶನ್ ಇರಲಿ, ಮಧ್ಯರಾತ್ರಿ ನನಗೆ ಏನೋ ನೀರು ಬೇಕು ಹೋಗಿ ಬಿಸಿನೀರು ಮಾಡ್ಕೊಬರೋದಾಗಿರ್ಬೋದು, ಕಾಲು ತೊಡೆ ನೋವ್ತಿದೆ ಅಂದರೆ ಕಾಲು ಒತ್ತೋದಾಗಿರ್ಬೋದು, ಅಥವಾ ಹುಷಾರಿಲ್ಲದಿದ್ದಾಗ ಏನಾದ್ರು ಒಂದು ಇದು ಮಾಡೋದು, ಮಾತ್ರೆ ತಿನ್ನಿಸೋದು, ಅದು ನನ್ನ ಬೇಬಿ ಮಾಡ್ತಿಲ್ಲ. ಅವಾಗ ನಮ್ಮಮ್ಮ ತುಂಬ ನೆನಪಾಗೋರು. ಅಂದರೆ ಅಷ್ಟು ಚೆನ್ನಾಗಿ ಅವಳು ನೋಡ್ಕೊತಿರ್ಲಿಲ್ಲ. ಸೊ ನೀನೇ ನಮ್ಮಮ್ಮ ಅಂತ ಅನ್ನುವೆ ನಾನು ಅವಳಿಗೆ. ಅದು ಬಿಟ್ಟರೆ ಇವಾಗ ನಮ್ಮ ಅತ್ತೆ ತಾಯಿ ಸಮಾನ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಅಮ್ಮ, ಯಾಕೆಂದ್ರೆ ಅವ್ರನ್ನೂ ನನ್ನ ಮಗನ ಥರನೇ ನೋಡ್ತಾರೆ. ಸೊ ನಾನು ಅವ್ರನ್ನ ತಾಯಿ ಅಂತ ಅಂತೀನಿ. ಅದು ಕಾಮನಾಗಿ ಯಾರಿಗೆ ಆದರೆ ಅದು ಬೇಜಾರಾಗತ್ತಲ್ಲ. ಸೊ ನಮ್ಮ ಅಮ್ಮಂಗೆ ಅದು ಒಂದು ಸಲ ಹೇಳಿದರೆ ನಂಗೆ ಅದು ಬೇಜಾರಾಗತ್ತೆ ಅಂದಿರೋ. ಬಟ್ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ನಾನು ಅವ್ರನ್ನ ಅಮ್ಮ ಅನ್ಬೋದು, ಇವ್ರನ್ನ ಅಮ್ಮ ಅನ್ಬೋದು. ಬಟ್ ಏನೇ ಅಂದರೂ ಅಮ್ಮನ ಸ್ಥಾನ ಯಾರೂ ತುಂಬೋಕ್ಕಾಗಲ್ಲ ಅಲ್ವಾ. ಸೊ ನಮ್ಮ ಅಮ್ಮನ ಜಾಗ ಯಾರೂ ತುಂಬೋಕ್ಕಾಗಲ್ಲ. ಬಟ್ ನಾನು ನಮ್ಮಮ್ಮಂಗೆ ಒಂದು ಬಿರುದು ಕೊಟ್ಟಿದ್ದೆ ನಾನು, ಅನ್ನಪೂರ್ಣೇಶ್ವರಿ ಅಂತ. ಸೊ ಅಂದರೆ ದೇವರ ಸ್ಥಾನನೇ ಕೊಟ್ಟಿದ್ದೀನಿ ಅಂತಲೇ ಅರ್ಥ. ನಮ್ಮಮ್ಮ ಹೇಳಿದ್ರು ನನ್ನ ಅನ್ನಪೂರ್ಣೇಶ್ವರಿ ಅಂದಕ್ಕೆ, ಅವರು ನೀನು ಅಮ್ಮ ಸ್ಥಾನ ಹೆಂಡ್ತಿ ಕೊಟ್ಟಿದ್ದೀಯಾ ಅಂತ ಅಂದಿದ್ರು. ಆ್ಯಕ್ಚುಲಿ ಅಮ್ಮ ನೀನು ಈ ವಿಡಿಯೋ ನೋಡ್ತೀಯಲ್ಲ, ಸೊ ಹೇಳ್ತಾ ಇದ್ದೀನಿ ಕೇಳು. ಅನ್ನಪೂರ್ಣೇಶ್ವರಿ ಅಂತ ಕೊಟ್ಟಿದ್ದೆ. ಆ್ಯಕ್ಚುಲಿ ನನಗೆ ನಿನ್ನ ಕೈ ರುಚಿನೇ ತುಂಬ ಇಷ್ಟ. ಜಾಸ್ತಿ ನಮ್ಮಮ್ಮ ಬೇರೆಯವ್ರು ಹೊಟ್ಟೆ ತುಂಬಿಸೋದಕ್ಕೇ ಇಷ್ಟಪಡ್ತಾರೆ. ಅವ್ರಿಗೆ ಕೊಡೋಣ ಇವ್ರಿಗೆ ಕೊಡೋಣ ಅಂತ ಹೇಳ್ತಾರೆ. ಸೊ ನನಗೆ ನಮ್ಮಮ್ಮ ಮಾಡೋ ಅಡುಗೆಗಳೇ ನಂಗೆ ಜಾಸ್ತಿ ಇಷ್ಟ. ಅದು ಹೇಳಲ್ವ, ತಾಯಿ ಅಡುಗೆನೇ ಎಲ್ರಿಗೂ ಇಷ್ಟ ಅಂತ. ಸೊ ನಾನು ನಮ್ಮ ಅಮ್ಮಂಗೆ ದೇವ್ರ ಸ್ಥಾನನೇ ಕೊಟ್ಟಿದ್ದೀನಿ. ಅಮ್ಮ ನೀನೊಂಥರ ನಂಗೆ ದೇವ್ರಿದ್ದಂಗೆ ಕಣಮ್ಮ, ದೇವ್ರಿದ್ದಂಗೆಲ್ಲ ನೀನೊಂಥರ ದೇವರೇನೆ ನನಗೆ. ಯಾಕೆಂದರೆ ನಾನು ಇವಾಗ ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ಅದು ನಿನ್ನ ಹರಕೆ, ನಿನ್ನ ಭಕ್ತಿ, ನಿನ್ನ ಪೂಜೆ, ದೇವ್ರಿಗೆ ಏನು ಪೂಜೆ ಮಾಡ್ತೀವಿ ಅದರಿಂದನೇ ನಾನು ಇವಾಗ ಇಷ್ಟು ಚೆನ್ನಾಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಾನು ಮದರ್ಸ್ ಡೇಗೆ ಏನು ವಿಶ್ ಮಾಡ್ತಾಯಿಲ್ಲ, ಹೇಳ್ತಾ ಇದ್ದೀನಿ ಹ್ಯಾಪಿ ಮದರ್ಸ್ ಡೇ ಅಂತ. ನಾನು ಸತ್ಯವಾಗ್ಲೇ ಹೇಳಲ್ಲ, ಎಕ್ಸ್ಪೆಕ್ಟವೇ ಮಾಡೋಕ್ಕೆ ಹೋಗ್ಬೇಡ. ಸೊ ನಾನು ಯಾವಾಗಲೂ ಹೇಳೋದು ಇಲ್ಲ. ಸೊ ನಾನು ಯಾವಾಗಲೂ ಹೇಳೋದು ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನೀನು ನನಗೆ ಅಮ್ಮ ಆಗಿದ್ದು. ಸೊ ಇಷ್ಟು ನನ್ನ ಮಾತುಗಳನ್ನ ಹೇಳಿ, ಸೊ ನಿಮಗೆ ಬೋರ್ ಹೊಡೆದಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟು ವಿಷಯನ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ, ನನ್ನ ಹೀರೋಸ್ ನಿಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೀನಿ. ಸೊ ಇದೇ ನನ್ನ ಈ ಮದರ್ಸ್ ಡೇಯ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ.
ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮಾತ್ರ ಮರೆಯೋಕೆ ಹೋಗ್ಬಿಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬಾಯ್ ಬಾಯ್ ಹೀರೋಸ್, ಬಾಯ್.